ಉತ್ತರ ಕರ್ನಾಟಕ ಭಾಷೆ ಶೈಲಿಯಲ್ಲಿ ಮಾತಾಡ್ಲಿಕ್ಕತ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಬೇಕು ಅಂತಲೇ ಪ್ರಾಕ್ಟೀಸ್ ಮಾಡಿ. ಈಗ ಮಾತಾಡೋಕ್ಕೆ ಶುರು ಮಾಡಿನ್ರಿ. ಅವರೊಂದು ವಿಡಿಯೋ ಹಾಕಿದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂ ಆಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕಣ್ಣಿಗೆ ಕಾಣದ ದೇವರಲ್ಲಿ ಭಕ್ತಿನ ಇಟ್ಟಿರುವಾಗ ಗೆದೆಯಬೇಕು ಮಗಳ ನಿನ್ನನ್ನು ಕಂಡ ವೇಳೆ. ಅಮ್ಮನಿಗೆ ಮಗ ತುಂಬ ಪಂಚಪ್ರಾಣ, ಮಗನಿಗೆ ಅಮ್ಮ ತುಂಬ ಇಷ್ಟ. ಕಷ್ಟದಾಗ ಹತ್ಕೊಂತ ಹುಟ್ಟಿದ ಮಕ್ಕಳ್ರಿ. ಇವನು ಕಪ್ಪಗೆ ಒಂಥರ ಕುಳ್ಳಿಗೆ ಇದ್ದೇನ್ರಿ. ಈ ನನ್ನ ಮಗ ಹಿಂಗೆ ಆಕ್ಟಿವ್ ಆಕ್ಕನ ನನಗೆ ಗೊತ್ತಿರ್ಲಿಲ್ರಿ. 9th ಅಲ್ಲಿ ನಮ್ಮನ್ನ ಲವ್ ಮಾಡಿದ್ದು ನಿಮ್ಮ ಕ್ಲಾಸ್ ಮೀಡಿಯೇಟರ್. ಅದಕ್ಕೆ ಬರೀ ಇಂಥದೆಯಾ? ನಿಮ್ಮಿಬ್ರದ್ದು ಅಣ್ಣ ತಮ್ಮಂದ್ರೆ ಇಬ್ರದ್ದು ಲವ್ ಸ್ಟೋರಿ. ಈಗ ಅಣ್ಣನ ಲವ್ ಸ್ಟೋರಿಗೆ ನೀವು ಕಾರಣ. ನಾನ್ ಕಾರಣ. ನನ್ನ ಲವ್ ಸ್ಟೋರಿನಿಗೆ ನಮ್ಮ ಅಮ್ಮನೇ ಕಾರಣ. ಇನ್ಬಾಕ್ಸ್ ಅಲ್ಲಿ ಕೆಟ್ಟದಾಗ ಮೆಸೇಜ್ ಹಾಕ್ದ. ಯಾಕಪ್ಪ ಮೆಸೇಜ್ ಹಾಕ್ದ? ನನ್ನ ಮೇಲೆ ಏನು ಕೋಪ ನೀನು? ಅಣ್ಣ ನೀನು ಚೆನ್ನಾಗಿ ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡಿಲ್ಲ, ಅದಕ್ಕೆ ಹಿಂಗೆ ಹಾಕ್ತಾನ, ದಯವಿಟ್ಟು ಕ್ಷಮಿಸೋಣ. ಪಿಜ್ಜಾ ಅಂದ್ರೆ ಏನು? ಪಿಜ್ಜಾ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಹಿಟ್ಟಾಕಿ ಮಾಡಿ ಅಷ್ಟೇ. 8 ಮದುವೆ ಮಾಡಿದಾಳಮ್ಮ ಇಲ್ಲಿವರೆಗೂ. ಈ ಹೋಟೆಲ್ ಬಿಸ್ನೆಸ್ ಯಾರು ಶುರು ಮಾಡಿದ್ರು? ನಮ್ಮ ಹಿರಿಯರಿಂದ ಇತ್ರಿ ಹೋಟೆಲ್. ಓಕೆ. ಎಲ್ಲಾರು ಹಾಳು ಮಾಡಿಬಿಟ್ಟಿದ್ರು. ಎಲ್ಲಾರು ಅನ್ನೋರ ಹುಡುಗನ್ ನೀನು ಗಣಸು ಮಾಡಂಗಿಲ್ಲ, ನಿನ್ ಜೊತೆ ಕುಡಿಯ ನುಡಿಗೆ ಮಾಡ್ತಿ. ಎಲ್ಲಿ ಹೋಗ್ತಿದ್ರೋ ಗೊತ್ತಿಲ್ಲ. ಪ್ರೀತಿಲ ಕಾಪಿ ಮಾಡಿಕೊಟ್ಟು ಅಂದ್ರೆ ನಿಮ್ಮ ಅಮ್ಮ ಆದ್ರೆ ಏನೋ ಮಾಡಿಸಿ ಹಾಕ್ಯಾಳ. 20 ವರ್ಷ ಆತ್ರ ನಾವು ಮದುವೆ ಆಗಿ 32 ವರ್ಷ. ಇನ್ನೂ ನಮ್ಮನ್ನ ಟೆಸ್ಟ್ ಮಾಡ್ತೀವಿ ಅಂದ್ರೆ ಬೇಜಾರಾಗಿ. ಮತ್ತೆ ಇವನ್ ಯಾಕೆ ಬೆಂಗಳೂರು ಕಳಿಸ್ಬಿಟ್ರಿ? ನೀನೇ ಎಲ್ಲ ಮುಂದೆ ಅಂತ ಮಾಡಿದ್ದು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ 2 ದಿನ ಅರೆಸ್ಟ್ ಮಾಡಿದ್ದೆ. ಸ್ವಲ್ಪ ದುಡ್ಡಿಂದ ಅಹಂಕಾರ ಆಯ್ತು. ಅಮ್ಮ ನೀವು ರೊಕ್ಕ ಬೇಕಾದ್ರೆ ಕೊಡ್ತೀನಿ, ನಾ ಬರಂಗಿಲ್ಲ, ನೀ ಮಾಡ್ಕೋ. ಹಿಂಗೆ ಕುತ್ಕೊಂಡ್ರೆ ಬೆನ್ನೆಲ್ಲ ಗುಳ್ಳೆ, ಮೈಕೈ ಎಲ್ಲ ಗುಳ್ಳೆ, ಆಫೀಸಲ್ಲಿ ಕುಷ್ಠರೋಗ ಬಂದಿದೆ ಅಂದ್ಬಿಟ್ರಿ. ದೊಡ್ಡ ಸೊಸೆಗೆ ಮಕ್ಕಳಾಗಲ್ಲ. ನಮ್ಮಮ್ಮ ಇಲ್ಲ, ನಾನೇ ಹೋಗ್ತೀನಿ, ಹೋಗಿ ನಿಮ್ಮ ಅಣ್ಣನ ಹೊಟ್ಟೆ ಹುಟ್ಟಿ ಬರ್ತೀನಿ. ಇದನ್ನೊಂದು ನಡೆಸ್ಕೊಳ್ವಿ. ಏನು ಮಾಡ್ಬೇಕು ಒಟ್ಟು ಒಂದು ನಿನ್ನ ಮಗ ನಮಸ್ಕಾರ ರೀ, ಹೆಂಗಿದಿರಿ? ಚಲೋ ಇದ್ದೀರಿ? ನಾನು ಹರೀಶ್ ನಾಗರಾಜು. ಇದು ಹರಿಕಥೆ. ಪ್ರೀತಿಯಿಂದ ನನ್ನನ್ನು ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಏನಿದು ಅಪರೂಪಕ್ಕೆ ಹರೀಶ್ ನಾಗರಾಜು ಉತ್ತರ ಕರ್ನಾಟಕ ಭಾಷೆ ಶೈಲಿಯಲ್ಲಿ ಮಾತಾಡ್ಲಿಕ್ಕತ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಬೇಕು ಅಂತಲೇ ಪ್ರಾಕ್ಟೀಸ್ ಮಾಡಿ. ಈಗ ಮಾತಾಡೋಕ್ಕೆ ಶುರು ಮಾಡಿನ್ರಿ. ಯಾಕೆ ಅಂದರೆ ನನ್ನ ಮುಂದೆ ಕೂತಿರೋ ಅವರಿಬ್ಬರು ಉತ್ತರ ಕರ್ನಾಟಕ ಭಾಗದವರೇ. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಅವರ ಭಾಷಾ ಸೊಗಡು ಅಷ್ಟೇ ಆಪ್ಯಾಯಮಾನ. ನನಗಂತೂ ಬಹಳ ಖುಷಿ. ನನ್ನೊಬ್ಬನಿಗೆಲ್ಲ ರೀ, ಅವರೊಂದು ವಿಡಿಯೋ ಹಾಕಿದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂ ಆಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಲಕ್ಷಗಟ್ಟಲೆ ಜನ ನೋಡ್ತಾರೆ, ಫಾಲೋ ಮಾಡ್ತಾರೆ, ಅವ್ರನ್ನ ಇಷ್ಟಪಡ್ತಾರೆ. ಈ ಫ್ಯಾಮಿಲಿ ಅಂದ್ರೇ ನಂಗೆ ಬಹಳ ಇಷ್ಟ. ಯಾಕೆ ಅಂದರೆ ಹಾಯ್ ಎಲ್ರಿಗೂ ನಮಸ್ಕಾರ ರೀ. ತಾಯಿ ಋಣ ತೀರ್ಸಕ್ಕಂದ್ಯ ಮಗನ. ಕಣ್ಣಿಗೆ ಕಾಣದ ದೇವರಲ್ಲಿ ಭಕ್ತಿನ ಇಟ್ಟಿರುವಾಗ ಗೆದೆಯಬೇಕು ಮಗಳ ನಿನ್ನನ್ನು ಕಂಡ ವೇಳೆ. ಬದುಕಿನ ಸಾರ್ಥಕತೆ ಯಾವುದ್ರಲ್ಲಿ ಇರೋದು ಅಂದರೆ ನಮ್ಮ ಜೀವನವನ್ನು ನಾವು ಪ್ರೀತಿ ಮಾಡಿದಾಗ. ಅಟ್ ದ ಸೇಮ್ ಟೈಮ್ ನಮ್ಮ ಬದುಕಿನಲ್ಲಿ ಅವರು ಒಂದಷ್ಟು ಪ್ರಭಾವವನ್ನು ಬೀರ್ತಾರೆ ಅಂದರೆ ಅವ್ರನ್ನ ನಾವು ಯಾಕೆ ಫಾಲೋ ಮಾಡಲ್ಲ? ಡೆಫಿನೆಟ್ಲಿ ಅಲ್ವಾ? ಅಂಥ ಫಾಲೋ ಮಾಡುವಂಥ ಕುಟುಂಬದ ಇಬ್ಬರು, ಅಮ್ಮ ಮಗ, ಅಥವಾ ಮಗ ಅಮ್ಮ, ಹೆಂಗೆ ಹೇಳೋಣ ಅಂತ ಗೊತ್ತಿಲ್ಲ. ಬಿಕಾಸ್ ಅಮ್ಮನಿಗೆ ಮಗ ತುಂಬ ಪಂಚಪ್ರಾಣ, ಮಗನಿಗೆ ಅಮ್ಮ ತುಂಬ ಇಷ್ಟ. ಇವತ್ತಿನ ಹರಿಕಥೆಯ ಇಬ್ಬರು ಅತಿಥಿಗಳು ಅಂಬಕ್ಕ ಮತ್ತು ಅರುಣ್. ನಮಸ್ಕಾರ ರೀ. ಅಂಬಕ್ಕ ನಮಸ್ಕಾರ ರೀ. ನಂಗೊಂಥರ ದೇವಿ ನೋಡ್ದಂಗೆ ಆಗುತ್ತೆ ನಿಮ್ಮ ನೋಡಿದ್ರೆ. ಅಮ್ಮನ ಆಶೀರ್ವಾದ ರೀ. ಹೆಂಗದಿರಿ? ಆರಾಮದಿರಿ. ಅರುಣ್ ನಮಸ್ಕಾರ ಬ್ರದರ್. ನಮಸ್ಕಾರ ಅಣ್ಣ. ನೀವು ಹೇಗಿದ್ದೀರಿ? ಮಸ್ತ್ ಗಿಚ್ಚಿ ಗಿಲಿಗಿಲಿ ಗಿಚ್. ಒಂದು ಅವರ ರೀಲ್ಸ್ಗಳ ಮೂಲಕ ಮೆಸೇಜು ಮತ್ತು ನಗು ಇದನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ. ಅಂಬಕ್ಕ ಹೆಂಗೆ ಅಂದರೆ
ಬದುಕಿನ ಮೌಲ್ಯಗಳು, ತತ್ವಗಳು, ಬದುಕುವ ರೀತಿ, ಹಸನಾಗಿಸಿಕೊಳ್ಳಬಹುದಾದ ಬಗ್ಗೆ ಓಡ್ತಾ ಇದ್ದೀವಲ್ಲ ಈ ಫಾಸ್ಟ್ ಫುಡ್ ಜಗತ್ತಿನಲ್ಲಿ. ನಾವು ಒಂದು ಸ್ವಲ್ಪ ತಡಿಯಪ್ಪ, ಬದುಕಂದ್ರೆ ಏನು ಅಂತ ಅಂಬಕ್ಕ ಹೇಳ್ತಿರ್ತಾರೆ. ಇದೊಂಥರ ನಮಗೆ ಅದ್ಭುತವಾದಂಥ ತಿಳುವಳಿಕೆ. ಯಾವಾಗಲೂ ಕೂಡ ನಾವೆಲ್ಲರೂ ನಿಮ್ಮನ್ನು ಇಷ್ಟಪಡ್ತೀವಿ, ನಾವೆಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತೀವಿ, ನಾವು ನಿಮ್ಮನ್ನು ಆಧರಿಸ್ತೀವಿ. ನೀವು ಉತ್ತರ ಕರ್ನಾಟಕ ಭಾಗದವರು, ಅಂದರೆ ಮುಂಬೈ ಕರ್ನಾಟಕ ಭಾಗದವರು. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇಡೀ ಕರ್ನಾಟಕದ 6 ಕೋಟಿ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಈ ನಿಮ್ಮ ಮಾತಿಗೆ ಉತ್ತರನೇ ಇಲ್ಲರಿ ನಮ್ಮ ಕಡೆ. ಯಾಕೆ ಉತ್ತರ ಇಲ್ಲ ಅಂತಂದ್ರೆ ಅದೇ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈ ಒಂದು ನ್ಯೂಸ್ ಚಾನೆಲ್ ಒಳಗೆ ಇಲ್ಲಿ ಬಂದು ಕುಂತದ್ದು ನಮ್ಗೆ ಸೀರಿಯಸ್ಲಿ ಭಾಳ ಖುಷಿ ಅದ. ಫಸ್ಟ್ ವೇದಿಕೆ ನಮಗಿದು. ಆಮೇಲೆ ನನ್ನ ತಾಯಿನ ನಾ ಕರ್ಕೊಂಬಂದಿದ್ದು ಫಸ್ಟ್ ವೇದಿಕೆ. ಸೊ ನಮ್ಮನ್ನ ಇಲ್ಲಿ ಕರೆಸಿದಂಥ ಹರೀಶ್ ಅಣ್ಣ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಅಂಬಕ್ಕ ಏನು ಅನ್ನಿಸ್ತಾ ಇದೆ ಅಂಬಕ್ಕ, ಫಸ್ಟ್ ಟೈಮ್ ಹಿಂಗೆ ಕೂತಿದ್ದೀರಿ? ನಾವು ಇದನ್ನು ಯಾವತ್ತೂ ನೋಡಿಲ್ರಿ ಒಂದೇದು. ಆಮ್ಯಾಗ ನಾವು ಹಿಂಗೆ ಎದ್ರ ಬೆದ್ರ ಕುಂತು ಮಾತಾಡೋದಂದ್ರೆ ನಮ್ಗೆ ಮುಜುಗರ ಆಗುತ್ತೆ. ಯಾಕಂದ್ರೆ ಮೊಬೈಲ್ದಾಗ ನೋಡೋದೇ ಬೇರೆ, ಎದುರಿಗೆ ಮಾತಾಡೋದೇ ಬೇರೆ. ನಾವೇನಾರು ಮಾತಾಡಾಗ ತಪ್ಪಾದ್ರೆ ಎಲ್ಲರೂ ಕ್ಷಮಿಸ್ಬೇಕು ಮೊದಲೇದ್ದು. ಆಮೇಲೆ ನನಗೆ ಹೇಳ್ಯಾನ, ಯವ್ವ ನೋಡಿ ನೀ ಯಾವತ್ತೂ ಯಾರ ಮುಂದೆ ಹೊಳಂಗಿಲ್ಲ ಅಂತ ನನಗೆ ಮಾತು ಕೊಟ್ಟು, ನೀನು ಅಲ್ಲಿ ಒಂದು ಸ್ವಲ್ಪ ಹತ್ತಿ ಅಂದ್ರೆ ನೋಡಂತೆ ನನಗೆ ಮೊದಲು ವಾರ್ನಿಂಗ್ ಮಾಡ್ಕೊಂಬಂದಾರ್ರಿ ಮಕ್ಕಳು. ಯಾಕೆ ನನಗೆ ಯಾವಾಗಿದ್ರು ಎಲ್ಲರೂ ನಗಬೇಕು, ನಾವು ನಗಬೇಕು. ಅಳೋದಾದ್ರೆ ನಾವು ದೇವ್ರ ಮುಂದೆ ಅಷ್ಟೇ ಅಳ್ತೀವಿ. ನಾವು ಯಾವತ್ತೂ ಯಾರ ಮುಂದೂ ನಾವು ಬಡೋರು, ನಮಗಿಲ್ಲ ಅಳು ಅನ್ನೋದು ನಮ್ಗೆ ಗೊತ್ತಿಲ್ಲ ರೀ. ಅದಕ್ಕೆ ನಿಮ್ಮನ್ನು ನೋಡೋಣ ನನಗೆ ಸ್ವಲ್ಪ ಮುಜುಗರ ಆಯ್ತು, ಖುಷಿನೂ ಆಯ್ತು. ನಾನು ನಿಮ್ಮನ್ನು ಬರೀ ನನ್ನ ಮೊಬೈಲಲ್ಲಿ ನೋಡ್ತಿದ್ದೆ ರೀಲ್ಸಲ್ಲಿ. ಆಲ್ರೆಡಿ ಕಣ್ಣಾಗ ಆಲ್ಮಟ್ಟಿ ಡ್ಯಾಮ್ ಬಂದೈತಿ ಈಗ. ಇಲ್ಲ ಖುಷಿಗೂ ಬರುತ್ತೆ ರೀ, ಹೌದು, ಒಬ್ಬೊಬ್ರು ಖುಷಿಗೂ ಬರುತ್ತೆ. ಹೆಂಗದು? ನಮ್ಮ ಹಂಗೆ ಅದು ಹೇಳಕ್ಕೆ ಬರಂಗಿಲ್ಲ, ಆನಂದ ಭಾಷೆ ಅಂತಿರ್ತಾರಲ್ಲ. ಯಾಕಂದ್ರೆ ನಾನು ನನ್ನ ಮಕ್ಕಳನ್ನ ಇಷ್ಟು ಹೊಗಳತ್ತಿರಲ್ಲ, ನನಗೆ ಯಾವತ್ತಿದ್ದು ನಮ್ಮ ತಾಯಿಗೆ ಹೇಳ್ತಿದ್ದೆ ನಾ, ನೀ ನನ್ನ ಮುಂದೆ ಹೊಗಳಬೇಡ, ನನ್ನ ಮುಂದೆ ಹೊಗಳೋದಂದ್ರೆ ಆಗಿ ಬರೋದಿಲ್ಲ. ನಾ ಇರ್ಲಾರ್ದಾಗ ಹೊಗಳು, ನಿಮ್ಮ ರಿಲೇಷನ್ ಮುಂದೆ ಹೊಗಳಂತಿದ್ನಿ. ನನಗೆ ಎದುರು ಹೊಗಳಾಕತ್ತಿರಲ್ಲ, ಅದೊಂಥರ ಖುಷಿಗೂ ಬರ್ಬೋದು. ಯಾವಾಗಲೂ ಹಂಗೆ. ಕನ್ನಡದಲ್ಲೊಂದು ಮಾತಿದೆ, ಏಕಾಂತದಲ್ಲಿ ನಿಂದಿಸು, ಎಲ್ಲರೆದುರು ಬಣ್ಣಿಸು. ಅದು ಮಾತ್ರ ನಾವು ಫಾಲೋ ಮಾಡ್ತೀವಿ. ಏನಾದ್ರು ಬೈಬೇಕಾದ್ರೆ ಕರೆದ್ಬಿಟ್ಟು ಒಬ್ಬರನ್ನೇ ಬೈಬೇಕಂತೆ, ಹೊಗಳಬೇಕಾದ್ರೆ ಎಲ್ಲರ ಮುಂದೆ ಹೊಗಳಬೇಕಂತೆ. ಸೊ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದಾಗ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸ್ತಿರ್ತಾರೆ, ಅದು ಖುಷಿ. ಆ್ಯಕ್ಚುಲಿ ನನ್ನ ಹೆಂಡತಿ ನಿಂಗೆ ಅಂತಾಳೆ, ನಿನಗೆ ಏನರ ಬೈದಿತ್ತು ನಂಗೆ ಒಬ್ಬಗೆ ಬೈ, ನಾವು ಒಬ್ಬಕ್ಕಿದ್ದಾಗ ಬೈ, ನೀ ಎಲ್ಲರ ಮುಂದೆ ನಾನು ಬೈಬೇಡ. ಸೊ ನಿಮ್ಮ ಮಾತು ಕರೆಕ್ಟ್ ನೆನಪಾತಿಗೆ. ಹೌದು, ಅದಿರೋದೇ ಹಂಗೆ ಯಾವಾಗಲೂ ಕೂಡ. ಹಾಗಾಗಿ ನೀವು ಅದಕ್ಕೆ ಅರ್ಹರು ಅಂತ ಅಂಬಕ್ಕ ಅಷ್ಟೆ. ನಮ್ಗೆ ಗೊತ್ತಿಲ್ದಂಗೆ ಇದು ಹುಟ್ಟಿದ ಗಿಡ ಅನಿಸ್ತೈತಿ ರೀ. ನಾವು ಅದೇನು ಮುಂದೆ ದೊಡ್ಡದಾಗಿ ನನ್ನ ಮಕ್ಕಳಿಗೆಲ್ಲ ಒಳ್ಳೇದನ್ನ ಹೇಳ್ಕೊಡ್ಲಿ ಅಂತೀವಿ. ಯಾಕಂದ್ರೆ ಇದನ್ನ ನಾವು ಮಾಡಬೇಕು, ನಾವು ಹಿಂಗೆ ಮಂದಿ ನಮ್ಮನ್ನು ನೋಡ್ತಾರ, ನಮ್ಮನ್ನ ಇಷ್ಟಪಡಲಿ ಅಂತ ನಾವು ಯಾವತ್ತೂ ಮಾಡಿಲ್ಲ. ನಾವೇನೋ ಒಂದು ನಮ್ಮದು ಹೋಟೆಲ್ ಬಿಸ್ನೆಸ್ಸಿಂದ ಹಿಡ್ಕೊಂಡು ನಮ್ಮ ಮನೆಗವ್ರಿಗೂ ಒಟ್ಟು ನಮ್ಗೆ ಹಿಡಿಯೋದಾಗ ಬರಬೇಕು, ಅದೊಂದು ಪ್ರೀತಿ ರೀ. ನಮ್ಮ ಹಿಡಿಯೋ ನಾವು ನೋಡ್ಕೊಂಡು ನಾವೇ ಒಂದು 10-20 ಸತಿ ನಾವೇ ನೋಡ್ತೀವಿ ರೀ. ನಮ್ಮ ಮಂದಿದೆ ಇವಂತ ನಮ್ಮ ಒಟ್ಟು ನೋಡ್ಬೇ ಮಂದಿ ಎಲ್ಲರೂ ನಿನಗೆ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಾಡೋದೇ ಬೇರೆ, ಇಷ್ಟಪಟ್ಟು ನೋಡೋದೇ ಬೇರೆ. ಕೆಲವೊಬ್ಬರು ಜನ ಹೆಂಗ್ ಮಾಡ್ತಾರೆ, ನಮ್ಮ ವಿಡಿಯೋಗಳನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಅಮ್ಮ ವಿಡಿಯೋ ಮಾಡೋದು, ನಮ್ಮ ವಿಡಿಯೋ ನಾವೇ ನೋಡೋಣ, ಯಾರು ನೋಡ್ತಾರೋ ಬಿಡ್ತಾರೋ. ನಮ್ಮ ವಿಡಿಯೋ ನಾವು ನೋಡೋಣ, ನಮ್ಗೆ ಇಷ್ಟ ಮೊದಲು ನಮ್ಮ ಸೆಲ್ಫ್ ನಮ್ಗೆ ಇಷ್ಟ ಆಗಲಿ. ನಮ್ಮನ್ನ ಇಷ್ಟಪಡೋರಿಗೆ ಹೋಗಿ ತಲುಪ್ತೈತಿ ಅಮ್ಮನ ಅದು ತತ್ವ. ನಿಮ್ಮೂರು ಯಾವುದು? ನಮ್ಮ ಗಂಡ ಮನೆಗೆ ಕೊಟ್ಟಿದ್ರಿ ಅಥಣಿ ತಾಲೂಕು ಐಗಳಿ. ಅಥಣಿ ತಾಲೂಕು ಐಗಳಿ, ಬಿಜಾಪುರ. ನಿಮ್ಮೂರು? ನಮ್ಮ ತಾಯಿ ಮನೆ ಬಂದು ಚಂದ್ರಗಿ, ಅದು ಬೆಳಗಾವಿ ಜಿಲ್ಲೆ. ಸೊ ಅಪ್ಪಟ ಬೆಳಗಾವಿ ಅವ್ರು. ಎಷ್ಟು? ಇಬ್ರು ಮಕ್ಕಳು? ಇಬ್ರು ಗಂಡು ಮಕ್ಕಳು. ಓಹೋ, ಬಲೆ ಬಲೆ. ಹರಕೆ ಹೊತ್ತೆತ್ತಿದ್ದ? ಏನಿಲ್ಲ ರೀ, ಹೆಣ್ಮಕ್ಳು ಬೇಕಾಗಿತ್ತು, ಕಷ್ಟದಾಗ ಹುಟ್ಟಿದ ಹೆಣ್ಣೆಲ್ದೇ ಇರೋದು ಒಂದು ಜೀವನ. ನಾನು ಹೆಣ್ಣತಿದ್ದೀನಪ್ಪ, ನನಗೆ ಖುಷಿ ಇದೆ. ಇಲ್ಲ, ನನ್ನ ಮಕ್ಳು ಎರಡು ಕಷ್ಟದಾಗ ಹುಟ್ಟಿದ್ರಿ. ನಮ್ಗೆ ಯಾವ್ದನ ಕಷ್ಟ ಕೇಳಂದ್ರೆ ನಮ್ಗೆ ವೈಯಕ್ತಿಕ ಕಷ್ಟ ಯಾವುದೂ ಇಲ್ರಿ. ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ಇಂಥ ಕಷ್ಟದಾಗ ಬರೀ ಕಷ್ಟದಾಗ ಹತ್ಕೊಂತ ಹುಟ್ಟಿದ ಮಕ್ಕಳ್ರಿ. ಯಾಕಂದ್ರೆ ನಮ್ಮ ಅಕ್ಕ ಸತ್ತು 1 ತಿಂಗಳಿಗೆ ಇವ ಹುಟ್ಟ್ಯಾನ್ರಿ. ಇವ ಹುಟ್ಟಿನ ಸೋದರ ಮಾವ ಹೋಗಿಬಿಟ್ಟ. ನಮ್ದು ದೊಡ್ಡ ಫ್ಯಾಮ್ಲಿ, ಎಲ್ಲ ಜನರನ್ನ ಕಡಿಮೆ ಹಾಕ್ಕೊಂತ ಬಂದ್ಬಿಟ್ರ. ಆ ಒಂದ್ರೊಳಗೆ ನಮ್ಮ ಮಕ್ಕಳನ್ನ ನೋಡ್ತಿದ್ದಿಲ್ಲ ನಾವು. ಅವ್ರ 4 ಮಂದಿ, ಇವ್ರು 4 ಮಂದಿ, ಇವ್ರು ಸೇರಿ 9 ಮಂದಿ ಹಾಕಿದ್ರು. ಒಂದು ಬೋಗನೆ ಅನ್ನ ಸಾರ ಮಾಡೋದು. ಚಪಾತಿ ನಮ್ಮ ಮಳೆಯ ಚಪಾತಿ ಕೊಡಂದ್ರೆ 2 ಚಪಾತಿ ಕೊಡ್ತಿದ್ವಿ. ಯಾಕೆ ಇವನು 30 ಚಪಾತಿ ಮಾಡಿದ್ರು ಇಬ್ಬರಿಗೆ ಎಲ್ಲರಿಗೂ 2 ಬರ್ತಿರ್ಲಿಲ್ಲ. ಅಂಥದ್ರಾಗ ನಮ್ಮ ಮಕ್ಳು ಕಷ್ಟದಾಗ ಹುಟ್ಟಿದ ಮಕ್ಕಳು. ಈಗ ನಮ್ಮ ಬುಟ್ಟಿ ತುಂಬ ಚಪಾತಿ ನೋಡ್ರಿ ನಮ್ಮ ಮಳೆಯ ನೆನಪಿಗೆ ಬರ್ತಾನೆ. ಅತ್ತಿ ಇನ್ನೊಂದು ಕೊಡು ನನಗೆ. ಅದೊಂದು ನೋವು ನನಗೆ ಇನ್ನೂ ತನ ಚಪಾತಿ ನೋಡಿದಾಗ ಭಾಳ ಬೇಜಾರು. ಅಳಿಯ ಅಂದರೆ ಅಣ್ಣನ ಮಗ. ಚಪಾತಿ ನೋಡಿದಾಗ ಒಂದು ಬೇಜಾರಾಗ್ತೈತೆ ಅಷ್ಟೇ. ನೋಡಿ ಎಷ್ಟು ಹೆಂಗಿದೆ, ಪ್ರತಿಯೊಂದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋತಾರೆ ಅಮ್ಮ.
ಯಾಕಂದ್ರೆ ನಾವು ಎಲ್ಲಾರ್ಗತ್ಲೆ ನಿಮ್ಮನ್ನ ಪಟ್ಟ ನೋಡಿ ನಾವು ಬಿಟ್ಟು ಬಿಡಂಗಿಲ್ಲ ರೀ. ಸುಮಾರು 1 ತಿಂಗಳು ಇರ್ತೈತೆ ರೀ ನಮ್ದು ಅವ್ರು ಎಲ್ಲರ ಮೈಂಡ್ ಹೆಂಗೆ ಅದಾವ ಗೊತ್ತಿಲ್ಲ ರೀ ನಮ್ಗೆ. ನಮ್ಮ ಮೈಂಡ್ ಹೆಂಗೈತಿ ಒಂದೇ ಸತಿ ಈಗ ಯಾರು ಬಂದಮ್ಮ ನೀವು ನಂದು ನಿಂತು ಮದುವೆ ಮಾಡಬೇಕು ಅಂದ್ರೆ ನಾವು ಯಾವುದೂ ನೋಡಂಗಿಲ್ಲ ರೀ. ಫಸ್ಟ್ ಹೆಣ್ಣು ಹುಡ್ಕೋದು ಅವ್ನು ಮದುವೆ ಮಾಡೋದು, ಆಮೇಲೆ ಅದೇನ್ರಿ ಹೆಣ್ಣು ಅವ್ರು ಕೊಡಲಿಲ್ಲ ಏನರ ಗೊಂದಲ ಆಯ್ತು ಅಂದ್ರೆ ನಾವು ಸರಿಯಾಗಿ ಊಟ ತಿಂದ್ರೆ ನಾವು ಬೇರೆ ತಿಂದಂಗೆ ಅಷ್ಟು ಬೇಜಾರಾಗತ್ತೆ ನಾವು ಅಂದ್ಕೊಂಡಿದ್ದು ತಪ್ಪಿತಲ್ಲ ಅಂಥೇಳಿ. ಈಗಿನ ಅವ್ರು ಮಾಡ್ತಾರೆ ನನಗೆ ಹೆಣ್ಗಂಡಿನ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಹೇಳ್ತಾರೆ, ಅಮ್ಮ ನೀ 10 ರೂಪಾಯಿ ತೊಗೊಳಾರ್ದ ಹಿಂಗೆ ಮಾಡ್ತಿಲ್ಲ ಅಂತಿಲ್ಲಪ್ಪ, ನನಗೆ ಅದ್ರಾಗ ಮಾಡೋದ್ರಿಂದ ನನ್ನ ಮಕ್ಕಳು 8 ಮದುವೆ ಮಾಡಿದಾಳಮ್ಮ ಇಲ್ಲಿವರೆಗೂ. ಯಾರ ಹತ್ರನೂ 1 ರೂಪಾಯಿ ಯಾರ ಮನೇಲಿ ಒಂದು ಕಾಫಿ ಕುಡಿಯಲ್ಲ. ಈ ಕಾಫಿ ಕುಡಿಯಂಗಿಲ್ಲ ಅಂದಿದ್ದಕ್ಕನ ಕರ್ಕರ್ದ ಚಹಾ ಕುಡ್ಸಾಕತ್ತಾರೆ. ಅಮ್ಮ ನೀ ಹಂಗೆ ಅನ್ಬೇಡ, ನೀ ಚಹಾ ಕುಡಿಬೇಕು, ಅದು ತಪ್ಪಾಗತ್ತೆ ರೀ. ಯಪ್ಪ ನಾ ಹಿಂಗೆ ಮಂದಿ ಮುಂದೆ ಅಂತೀನಿ 1 ಕಪ್ ಚಹಾ ಕುಡಿಯಂಗಿಲ್ಲ ಅಂತೇಳಿ ನೀವು ಚಹಾ ಕುಡಿಸಿರಿ ನಾ ಹೆಂಗೆ ಅನ್ನೋದು ಅದೊಂದು ಬಿಡ್ತೀನಿ ರೀ. ಯಾಕೆ ಚಹಾ ಕುಡ್ಸಾಕತ್ತಾರೆ ರೀ. ಯಮ್ಮ ನೀ ಚಹಾ ಕುಡ್ದು ಹೋಗ್ಬೇಕು, ದೇವ್ರ ಹೊತ್ತಿ ಹಂಗೆ ಹೋಗಿ ಬಿಡಂಗಿಲ್ಲ. ಹಂಗೆ ರೀ ಈಗಿನ ಮೈಂಡಿಗೂ ನಮ್ಮ ಮೈಂಡಿಗೂ ಭಾಳ ವ್ಯತ್ಯಾಸ ಐತ್ರಿ. ಆದ್ರೂ ನಾ ಹೇಳ್ತೀನಿ ಎಲ್ಲರೂ ಹಂಗೆ ಇದ್ರನ ಪ್ರಾಮಾಣಿಕತೆ ಇದ್ದ ಏನು ದೇವ್ರು ಕಡಿಮೆ ಮಾಡಂಗಿಲ್ಲ ಅನ್ನೋದಕ್ಕೆ ನಿಮ್ಮ ಅಂಬಕ್ಕನ ಉದಾಹರಣೆ. ಪುಂಡಿ ಪುಚಾಕಿ ದೋಸ್ತ್ರೋ ಧೆನ್ ಬಬ್ಲಾದಿ ಮಹಾರಾಜ್ ಕಿ ಜೈ. ನಮ್ಮ ಪಯಣ ಬಬ್ಲಾದಿ ಕಡೆಗೆ. ಯವ್ವ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ನಮಸ್ಕಾರ ರೀ. ಹಿಂದೆ ಚಾಮುಂಡೇಶ್ವರಿ ಅಮ್ಮದಾಳ್ರಿ. ಸ್ಪೆಷಲ್ ವಿಡಿಯೋ ಇದೆ, 400K ನಂದು ಫಾಲೋಯಿಂಗ್ ಆತ ಇವತ್ತು. ಸೊ ಫಾಲೋ ಮಾಡ್ತಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ನಿಮ್ಗಿರೋ ದೊಡ್ಡ ಶಕ್ತಿ ಅಂಬಕ್ಕ. ಈ ದೊಡ್ಡ ಬಿಲ್ಡಿಂಗಿಗೆಲ್ಲ ಪಿಲ್ಲರ್ ಹೆಂಗೋ ನಮ್ಮ ಮನೆಗೆ ನಮ್ಮ ತಾಯಿನೇ ದೊಡ್ಡ ಪಿಲ್ಲರ್. ತಂದೆನೂ ಪಿಲ್ಲರೇ, ತಂದೆ ಇಲ್ಲ ಅಂತಲ್ಲ, ಯಾಕಂದ್ರೆ 2 ಕೈ ಇದ್ರೇನೆ ಚಪ್ಪಾಳೆ, ತಂದೆ ತಾಯಿ ಇದ್ರೇನೆ ಮನೆ. ಆದ್ರೆ ನಮ್ಮ ಮನೆಗೆ ತಾಯಿನೇ ಶಕ್ತಿ. ಈಗ ಇಬ್ರು ಅಣ್ಣ ತಮ್ಮಂದ್ರಲ್ವಾ? ನೀವು ತಮ್ಮನ ಅಣ್ಣನ? ತಮ್ಮ. ನೀವು ತಮ್ಮ. ನಾನೇ ಚಿಕ್ಕವನು, ಅವನೇ ದೊಡ್ಡವನು. ಬಟ್ ಸೈಜ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಗಾತ್ರ. ಹೇಗಿತ್ತು ಈಗ ಇನ್ಕೋರಿ ನೀವು ಮಾಡಕತ್ತೀರ ನಾವು ಮಾಡಕತ್ತ ಹೇಳ್ರಿ. ಇಲ್ಲ ಯಾಕೆ ನನಗೆ ನಾನು ವಿಡಿಯೋ ಮೂಲಕ ನೋಡಿದ್ದಷ್ಟೇ, ಇವತ್ತು ಎದುರು ಬದ್ರ ನೋಡ್ತಿರೋದು. ಒಂದು ನಿಮ್ಮ ದೊಡ್ಡ ಮಗ ತುಂಬಾ ಸೈಲೆಂಟು, ಮಾತಾಡಿದ್ ನಾನು ನೋಡೇ ಇಲ್ಲ, ಬಹಳ ಕಡಿಮೆ. ಅರುಣ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಎಲ್ಲಾ ಅವತಾರಗಳನ್ನು ನೋಡ್ಬಿಟ್ಟು. ಆಕ್ಚುಲಿ ನಾನು ಇನ್ನೊಂದು ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ, ಟು ಬಿ ಫ್ರಾಂಕ್, ನಮ್ಮ ಅಣ್ಣ ಅಂದ್ರೆ ನನಗೆ ದೇವ್ರದ್ದಂಗೆ. ನನಕಿನ್ನ ವಯಸ್ಸಲ್ಲಿ ದೊಡ್ಡವನು, ಕೆಲಸದಲ್ಲಿ ನನಕಿನ್ನ ಮೊದಲು. ಈಗಲೂ ಸಹ ಪೇಮೆಂಟ್ ಆದ್ರೆ ನನ್ನ ಕೈಲೇ ಕೊಡ್ತಾನೆ. ಸತ್ಯವಾಗ್ಲು ಪೇಮೆಂಟ್ ಆದ್ರೆ, ಪೇಮೆಂಟ್ ಬಂದೈತೆ ನಂಗೆ 1,000 ಬೇಕು, 2,000 ಕೇಳ್ಬೇಕ್ರೆ ಅಮ್ಮ ಇಲ್ಲೇ ಇದ್ದಾಳೆ, ಭಯ ಬೀಳ್ತಾನ್ರಿ. ಜವಾಬ್ದಾರಿ ತಗೊಳಲ್ಲ. ಯಾವ್ದ್ರಾಗ 700 ರೂಪಾಯಿ ಬಳಸಿನೇ ನಾ ಹೇಳೋಂಗಂತ ಹೇಳ್ತಾನೆ. ಅದೊಂದಾಯ್ತಾ. ನನ್ನ ಹೆಂಡತಿಗೆ ನಾನು ಏನು ಹೇಳಿ ಕೆಲಸ ಮಾಡಲ್ಲ. ನಮ್ಮ ಅತ್ತಿಗೆಗೆ ನಾನು ಫಸ್ಟ್ ಹೇಳೋದು, ಅದಕ್ಕೆ ಸೀರೆ ನಿಂಗೆ ತಗೋ, ನಿಂಗೆ ಯಾವ್ದು ಬೇಡ ಅದನ್ನ ಅಕ್ಕಿ ಕೊಡು. ನಿನ್ಗೆ ನಾನು ನೋಡ್ರೆ ನನ್ನ ಹೆಂಡತಿಗೆ ನಾನು ಸಪೋರ್ಟ್ ಮಾಡಬೇಕು. ಹೌದು. ನಮ್ಮ ಅತ್ತಿಗೆಗೆ ನಾನು ಫಸ್ಟ್ ಸಪೋರ್ಟ್ ಮಾಡೋದು. ನಮ್ಮನ್ನ ನನಗೆ ಫಸ್ಟ್ ಹೇಳೋದು. ಅಮ್ಮನಿಗೂ ಒಂದೊಂದ್ಸಲ ಅವ್ನು ಹೇಳಲ್ಲ, ಬೈತಾನವ ಅವ್ನು ರೊಕ್ಕ ಕೊಟ್ಬಿಡು, ಅವೇನ್ರ ಅಂತಾನ ಜವಾಬ್ದಾರಿ. ಮತ್ತು ನಾನು ಯಾರಿಗೂ ಏನೂ ಅನ್ನಲ್ಲ, ನಾನು ತಂದು ಮತ್ತೆ ಇಲ್ಲೇ ಕೊಡೋದು. ಅವ ಹೇಳ್ತಾನೆ ಇದೆಲ್ಲ ಒಂಥರ ಚೇನ್ ಸರ್ಕಲ್. ನಮ್ಮ ಮನೇಲಿ ಹೆಂಗ್ ಚೇನ್ ಇದೆಯೋ ಆ ಚೇನ್ ಮೇಲೆ ಅಮ್ಮ, ಕೆಳಗಡೆ ಅಣ್ಣ, ಅಪ್ಪ, ಅತ್ತಿಗೆ, ಸ್ನೇಹ, ಲಾಸ್ಟ್ ನಾನಿರ್ತೀನಿ. ಬಟ್ ನನ್ನನ್ನೇ ಹೈಲೈಟ್ ಮಾಡ್ಬಿಡ್ತಾರೆ. ಇವತ್ತು ತಮ್ಮ ಬೆಳೆಯಾಕತ್ತಾನ ಬೆಳಿಲಿ. ಒಂದು ಮನ್ಯಾಗ ಇಬ್ಬರು ಬೆಳ್ಸಕ್ ಆಗುದಿಲ್ಲ. ಎಲ್ಲಾರು ಏನು ಅನ್ಸುತ್ತಾ ಇವ್ರೇನು ಹಿಂಗನ ಅಂತಾರೆ. ಒಂದು ಮನ್ಯಾಗ ಒಬ್ಬರ ಬೆಳಿಬೇಕು, ತಮಗೆ ಸಪೋರ್ಟ್. ಈಗ ಬರ್ತೀವಪ್ಪ ಅಂತ ಹೇಳಿದ್ರೆ ಅವ್ನು ನಮ್ಮ ಸನೇಕ ಬರ್ಲಿಲ್ಲ ನೋಡ್ರಿ. ಹೋಗ್ಬರ್ರಿ ಅವ್ವ ಮಗ ಆರಾಮಾಗಿ ಬರ್ರಿ. ಅದೇ ಅವನ ಜಾಗದಲ್ಲಿ ನಾನಿದ್ರೆ ನಾನು ಬರ್ತೀನಿ ಅಂತಿದ್ದೆ. ಬಟ್ ಅವನ ಹಂಗಲ್ಲ, ಹೋಗ್ಬರ್ರಿ ಆರಾಮ. ಎಷ್ಟು ಓಪನ್ ಆಗಿ ಮಾತಾಡ್ತೀರಿ ಯಾರು ನೀವು? ನಾನು ಹಂಗೆ ಇದೀನಿ. ನಾನು ಕರೆಕ್ಟಾ? ನನಗೆ ಶೋಕಿ ಮಾಡಕ್ ಇಷ್ಟ, ಇದು ಮಾಡಕ್ಕೆ ಇಷ್ಟ. ನಮ್ಮ ಅಣ್ಣಂಗೆ ಏನೂ ಇಷ್ಟ ಇಲ್ಲ. ಕೈಯಲ್ಲಿ ದುಡ್ಡು ಕೊಟ್ಟರು ಸಹ ನೀನು ಕಡಿಮೆ ಇಟ್ಕೊಂಡು ನನಗೇನು ಮಾಡಿ ತಗೊಂಡು ಅಂಥ ವ್ಯಕ್ತಿತ್ವ ಇರೋಂಥ ಮನುಷ್ಯ. ನಮ್ಮ ಅಪ್ಪನ ಥರ. ನಮ್ಮ ಅಪ್ಪಾಜಿ ಏನೂ ಇಲ್ಲ. ಇದುವರೆಗೂ ನೀವು ಎಲ್ಲಿ ಹೋಗ್ತಿದ್ಯಾ ಅಂತ ನಮ್ಮ ಅಮ್ಮಂಗೆ ಕೇಳಲ್ಲ. ಯಾಕಂದ್ರೆ ನಮ್ಮಮ್ಮ ಏನೇ ಮಾಡಿದ್ರು ಕರೆಕ್ಟಾಗಿ. ನಮ್ಮಮ್ಮ ನಮ್ಗೆ ಹೇಳ್ತಿರ್ತಾಳೆ, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಕರೆಕ್ಟಾಗಿ ಮಾಡ್ತೇನೆ ಇಲ್ಲ, ನಂಬಿಕೆ ಐತಿಲ್ಲ ನನ್ನ ಮೇಲೆ ಬಿಟ್ಬಿಟ್ರೆ. ನಮ್ಮ ಅಪ್ಪಾಜಿ ನನಗೆ ಬಿಡು, ಆಕೆ ಏನೇ ಮಾಡೋದು ಕರೆಕ್ಟ್ ಮಾಡ್ತಾಳೆ, ಆಕೆಗೆ ಯಾರೂ ನನ್ಬೇಡ್ರಿ. ನಮ್ಮ ಮನೇಲಿ ಜಗಳ ಇರುತ್ತೆ, ನಮ್ಮ ಮನೇಲೂ ಮನಸ್ತಾಪಗಳಿರುತ್ತೆ. ನಾನೇ ಕಿರಿಕ್ ಮಾಡ್ತೀನಿ ನಮ್ಮ ಮನೇಲಿ ಒಂದೊಂದ್ಸಲ, ಆಕೆಗೇನು ಅನ್ಬೇಡ್ರಿ. ಓಕೆ. ಹೆಂಡತಿ ಜೊತೆ ಜಾಸ್ತಿ ಪ್ರೀತಿ ತಂದೆ. ಚೆನ್ನಾಗಿದೆ. ಸಾಮಾನ್ಯವಾಗಿ ಅಂಬಕ್ಕ, ಈ ಗಂಡು ಮಕ್ಳು ಹುಟ್ಟಿದ್ರೆ ಗಂಡು ಮಕ್ಳು ಯಾವಾಗಲೂ ಅಮ್ಮಂಗೆ ಹತ್ರ ಆಗಿರ್ತಾರೆ, ಹೆಣ್ಮಕ್ಳಿದ್ರೆ ಅಪ್ಪಂಗೆ ಹತ್ರ ಆಗಿರ್ತಾರೆ ಅಂತ. ನಿಮ್ಮ ಮನೇಲಿ ನೀವು ಮದುವೆ ಆಗಿ ಬಂದ ಮೇಲೆ, ಇವರಿಬ್ಬರು ಹುಟ್ಟಿದ ಮೇಲೆ ಹೆಂಗಿತ್ತು ವಾತಾವರಣ? ಹೆಂಗಿದ್ರು ಮಕ್ಕಳು ಅವಾಗೆಲ್ಲ? ಮದುವೆ ಆಗಿ ಬಂದಿಂದಂತರೂ ನೆನೆಸ್ಕೊಂಡಿವಿ ಅಂದ್ರೆ ಅದನ್ನ ಜೀವನನೇ ಬೇಡ ಅನ್ಸುತ್ತೆ ರೀ. ಯಾಕಂದ್ರೆ ನಾನು ನಮ್ಮ ಅಣ್ಣನ ಜೊತೆ ಭಾಳ ತುಂಬಿದ ಕುಟುಂಬದಾಗ ಬೆಳೆದಿದ್ದೀನಿ ರೀ. ನಮ್ಗೆ ಯಜಮಾನ್ರ ತಮ್ಮಗೆ ನಾನು ಕೊಟ್ಟಿದ್ರು. ತಮ್ಮ ಲವ್ ಮಾಡಿ ಒಂದು ಹುಡುಗಿನ ತೊಗೊಂಡು ಹೋಗ್ಬಿಟ್ಟ. ನಮ್ಮ ತಂಗಿಗೆ ಕೆಟ್ಟ ಹೆಸರು ಬರ್ತೈತಿ ಅಂದ್ರೆ ಇನ್ನೇನು ಮಾಡೋದು ಈಕಿನ್ನ. ನಾನಂತರೂ ಕಗ್ಗಲಿದ್ದಂಗೆ ಇದ್ದೀವಿ ರೀ ನಾವು.
ನಾವು ಬೊಮ್ಮನಳ್ಳಿಯಾಗ ಇದ್ದೀವಿ ಅಂದ್ರೆ ನಮ್ಮ ಅಪ್ಪಾಜಿ ತಮ್ಮಂಗೆ ನಮ್ಮ ಅಮ್ಮನ ಫಿಕ್ಸ್ ಮಾಡಿತ್ತು. ಓಕೆ ನಿಮ್ಮ ಅಪ್ಪಂಗಲ್ಲ ಫಸ್ಟ್ ಯಜಮಾನ್ರಿಗೆ ಯಾಕಂದ್ರೆ ಯಾಕಂದ್ರೆ ನಮ್ಮ ಅಮ್ಮ ತುಂಬಾ ಚೆನ್ನಾಗಿದ್ಲು, ನಟಿ ಇದ್ದಂಗಿತ್ತು ನಮ್ಮಮ್ಮ. ನಮ್ಮಪ್ಪ ನನ್ನಂಗೆ ಡುಮ್ಮ ಕರಿಯ, ನಾನು ಹೆಂಗಿದ್ದೀನಿ ನಂಗೆ. ಅದು ನಾವ್ ಯಾವತ್ತು ಅಂದಿಲ್ರಿ, ನಮ್ ದೇವ್ರು ಕೊಟ್ಟಿದ್ದಂತ ಆದ್ರೆ ಇಬ್ರು ಜೋಡಿ ಇವಾಗ ಈ ಚೇರ್ ಸಾಕಾಗಲ್ಲ ನಮ್ಮ ಅಪ್ಪಾಜಿಗೆ, ನಮ್ಮ ಅಮ್ಮಂಗೂ ಆ ಚೇರ್ ಸಾಕಾಗಲ್ಲ. ಹಂಗಿದ್ದಾಗ್ರಿ ನಾವು ಒಂದು ಪಿಕ್ಚರ್ ತೋರಿಸ್ತೀವಿ ಅಂದ್ರೆ ಸಾಕು 4 ಬ್ಯಾರಲ್ ನೀರು ತುಂಬ್ತಿದ್ವಿ. ಭೂಷಣ ಅಂತೇಳಿ ಇನ್ನಾದ್ರೂ ಬೊಮ್ಮನಳ್ಳಿಯಾಗ ದೊಡ್ಡ ಕೋಟ್ಯಾಧೀಶ್ವರ ಅದ, 4ನೇಕ್ ಒಂದು ಬಿಂದಿಗೆ ಜಲ್ದಿ ಜಲ್ದಿ ನೀರು ತುಂಬಿ ನಾವು ಪಿಕ್ಚರ್ ನೋಡಕ್ ಹೋಗೋದ್ರಿ. ಅದು ಎಲ್ರಿ ಕೂಡ್ಲಿಗೇಟ್ ಒಂದೇ ಒಂದು ಪಿಕ್ಚರ್ ಟಾಕೀಸ್ ಇತ್ತು ಅಲ್ಲಿ. ಫಸ್ಟ್ ಅಲ್ಲಿಂದ ದಿನ್ನಿ ಮ್ಯಾಗಿಂದ ಬರೋದ್ರಿ, ಬೊಮ್ಮನಳ್ಳಿ ದಿನ್ನಿಲಿಂದ ಅದನ್ನ ಬೋರ್ಡ್ ನೋಡಕ್. ಯಾವ ಫಿಲಮ್ ಫಸ್ಟ್ ನೋಡಿದ್ದು ನೆನಪಿದ್ಯಾ? ನಾವು ಫಸ್ಟ್ ನೋಡಿದ್ದು ಡಾಕ್ಟರ್ ಕೃಷ್ಣನ ವಿಷ್ಣುವರ್ಧನ್. ಅದ್ರಾಗ ವಿನಯ ಪ್ರಸಾದ್ ಇದ್ಲಲ್ರಿ, ಅವ್ರು ನನ್ನ ಗಣ್ಣ ಅವ್ರು ಈಕಿ ವಿನಯ ಪ್ರಸಾದ್ ಗತ್ಲೆ ಅದಾಳು ಫಿಲಿಮ್ನಾಗ ಹಂಗಿದ್ದೀನ್ರಿ. ಎಲ್ಲಾರು ನಂಗೆ ಭಾಳ ಒಂದು 20 ಮಂದಿ ಇದ್ದೀವ್ರಿ ನಾವು, ನಮ್ಮ ಅತ್ತಿಗೆ ರಿಲೇಷನ್. ನಾವು ಅದ್ರ ಸಂಬಂಧ ನಾ ಬೆಂಗಳೂರೇ ಬಿಡಬಾರ್ದು, ಬೆಂಗಳೂರಿನಾಗ ನಾವು ಮದುವೆ ಮಾಡ್ಕೊಂಡಿರ್ಬೇಕು, ಮಕ್ಳಿಗೆ ಜೀವನ ಕೊಡಬೇಕು ಅಂತ ಅವಾಗಿಂದ ಇದ್ದಿದ್ದು. ಈಗ ಮೊಮ್ಮಗ ನಿನ್ನೆ ಸ್ಕೂಲಿಗೆ ಹಾಕ್ಬೇಕು. ಅದು ಯಜಮಾನ್ರಂದು ಹೇಳ್ಬೇಕಂದ್ರೆ ನಮ್ಮ ದೊಡ್ಡ ಮಗ ಅಂತ ನಾ ಅವ್ರನ್ನ ಮದುವೆ ಮಾಡ್ಕೊಂಡು ಮದುವೆ ಹೆಂಗನ ಮಾಡಿಬಿಟ್ರಿ. ಯಾಕಂದ್ರೆ ನಮ್ದು ದೊಡ್ಡ ಮಂತಾನ ಮರ್ಯಾದೆ ಹೋಗ್ಬಾರ್ದು, ಮರ್ಯಾದೆ ಸಂಬಂಧ ನಾವು ಇನ್ನಾದರೂ ನಮ್ಮ ಮೈದನ ಭಾವಗಳು ದೊಡ್ಡಪ್ಪ ಇವ್ರ ರಿಲೇಷನ್ ಅವ್ರ ಸಂಬಂಧ ನಾವು ಇನ್ನಾದ್ರೂ ಏನರ ಮಾತಾಡೋಕೆ ನೋಡಪ್ಪ ಅದು ವಿಡಿಯೋ ನೋಡೋದು ಏನರ ದೊಡ್ಡಪ್ಪ ನೋಡಿದ್ರಂದ್ರೆ ಏನರ ನಿಂದಾರ ಮೊದಲು ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡೋದು ನಮ್ಮಣ್ಣ. ನೋಡಪ್ಪ ನಿನಗೆ ಇಷ್ಟ ಇದ್ರೆ ಬಿಡು ಅಂದ್ರೆ ಮೊನ್ನೆನ ನಮ್ಮ ದೊಡ್ಡ ಮಾವ ತೀರೋದ್ರಿ. ಹಂಗೆ ನಾವು ಜೀವನ ಮಾಡಿದವ್ರಿ. ಆಮೇಲೆ ಇವ್ರು ಹುಟ್ಟಿಂದ ಎಲ್ಲರೂ ಸೇರಿದ್ರಿ, ಬರೀ ಸಾವು ನೋವು. ನಮ್ಮ ಅಣ್ಣ ಸತ್ತ, ಅತ್ತಿಗೆ ಸತ್ಲು, ತಮ್ಮ ಸತ್ತ, ಅಣ್ಣನ ಮಕ್ಳು ಸತ್ತು, ಎಲ್ಲ ಒಂದು ಸ್ವಲ್ಪ ಗೊಂದಲ ಆಗಿಬಿಡ್ತು. ಇವ್ರನ್ನ ಒಂದು ವರ್ಷ ತಾವ್ರಿ, ಅವ್ನು 2 ವರ್ಷ ತಾವ್ ತೊಗೊಂಡು ಇನ್ನು ಈ ಫ್ಯಾಮ್ಲಿ ಬಿಟ್ಟು ಹೋದ್ರೆ ನಮಗೂ ಸ್ವಲ್ಪ ನಿಮ್ಮ ಜೀವನ ನೀವು ಕಟ್ಕೋರ ನಾನು ಮಾಲಿಂಗ್ಪುರಕ್ಕೆ ಬಂದೀವ್ರಿ. ಮಕ್ಕಳನ್ನಿಬ್ಬರು. ಮಾಲಿಂಗ್ಪುರ ಅಂತ ಕೇಳಿದ್ದೀರಾ? ನನಗದು ನನಗೆ ಏನೂ ಗೊತ್ತಿಲ್ಲ ರೀ. 100 ರೂಪಾಯಿನೂ ನನಗೆ ಬಳಸೋದು ಗೊತ್ತಿಲ್ಲ, ತರೋದು ಗೊತ್ತಿರಲಿಲ್ಲ. 1000 ರೂಪಾಯಿ ಕೊಟ್ರೆ ನನಗೆ ಎನ್ಸಕ್ಕ ಬರ್ತಿದ್ದಿಲ್ಲ. ಈಗಲೂ ಅಮ್ಮಂಗೆ ಲೆಕ್ಕ ಗೊತ್ತಾಗಲ್ಲ. ಇಲ್ರಿ ಓದಿಲ್ಲ, ಏನು ಓದಿಲ್ರಿ, ಏನೂ ಓದಿಲ್ಲ. ನಮ್ಗೆ ವಿದ್ಯಾನು ತಲೆಗೆ ಹತ್ತಲಿಲ್ಲ. ಕೋಟಿ ಗಂಟೆ ವ್ಯವಹಾರ ಮಾಡ್ತಾರೆ. ಅದಕ್ಕೆ ಕೇಳಿದ್ ನಾನೀಗ. ನಾವು ನಿಮ್ಗೆ ಹೇಳಿದ್ರೆ ನೀ ಹೆಂಗೆ ಹೇಳ್ಬೇಕಂದ್ರೆ ನೀವು ಅಗದಿ ನಮ್ಮ ಮಗನ ಅಂತ ತಿಳ್ಕೊಂಡು ಹೇಳಾಕತ್ತೀನಿ. ನೀವು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಾವು ಅಷ್ಟು ಮುಗ್ಧತೆಯಿಂದನ ಬಂದ್ಬಿಟ್ಟಿವ್ರಿ. ನಾವು ಹೆಂಗಂದ್ರೆ ನಾವು ವ್ಯಾಪಾರ ಮಾಡಾಗ ನಾವು ಲಾಭ ನೋಡ್ತಿರ್ಲಿಲ್ಲ. ಚಪಾತಿ ಚಲೋ ಆಗೈತೆ ಅನ್ಬೇಕು, ರೈಸ್ ಚಲೋ ಆಗೈತೆ ಅನ್ಬೇಕು, ಬಿಲ್ ಜಾಸ್ತಿ ಕೊಟ್ಟು ಹೋಗ್ಬೇಕು. ಅವ್ರ ಮನಸ್ಸೊಂದು ಮೆಚ್ಚು ಹಂಗೆ. ಹಾಂ ರೀ, ನಾವು ನಮ್ಮ ತಾಯಿಯದು ಎಲ್ಲರೂ ಬಂದಾಗ ನಾವು ಇಷ್ಟಿಟ್ಟು ದೊಡ್ಡ ಚಪಾತಿ ಮಾಡ್ತೀರಿ, ನಿಮ್ಗೇನು ಲಾಭ ಉಳಿತೈತಿ? ನಮ್ಗೆ ಆ ಲಾಭ ನಮ್ಮ ಮಕ್ಳಿಗೆ ಬಂದೈತೆ ರೀ. ನಿಮ್ಗೆ ಹೇಳೋದಂತ ಈ ಹೋಟೆಲ್ ಬಿಸ್ನೆಸ್ ಯಾರು ಶುರು ಮಾಡಿದ್ದು? ನಾನೇ ಮಾಡಿದ್ದೆ. ನೀವು ಮಾಡಿದ್ದು? ಮೊದಲ ನಮ್ಮ ಹಿರಿಯರಿಂದ ಇತ್ತು ಹೋಟೆಲ್. ಎಲ್ಲರೂ ಹಾಳು ಮಾಡಿಬಿಟ್ಟಿದ್ರು. ನಮ್ಮ ಮಾಮಂದ್ರಿ ಇದು ಹೋಟೆಲ್. ಅವ್ರು ಯಾರೂ ಮಾಡಿರಲಿಲ್ಲ. ನಾ ಬಂದು ಇವ್ರು ಯಜಮಾನ್ರು ಪಟ್ಟಿ ವ್ಯಾಪಾರ ಮಾಡ್ತಿದ್ರು, ಅದ್ರಾಗೇನೂ ಲಾಭ ಹಾಕಿರ್ಲಿಲ್ಲ. ಮೈ ತುಂಬ ಸಾಲ ಮಾಡ್ಕೊಂಡಿದ್ರು. ನಾವು ಬಂದೆ, ಅವ್ನು ನಿನಗೇನು ಹಾಕ್ಲಿ ಅಂತ ಯಜಮಾನ್ರು ಹೇಳಾಕತ್ರು. ನೀನಾರ ಹಿಂಗದಿದಿ, ನಾನು ನಿನಗೇನು ತಂದು ಹಾಕ್ಲಿ? ನಾ ಅಂದೆ ಬೆಂಗ್ಳೂರಿಗೆ ಹೋಗೋಣ ನಡ್ರಿ, ನಾವು ದುಡಿಯೋಣ ಅಂದೆ. ನಮಗೆ ಈಗ ಹೇಳ್ತಾರಲ್ರಿ ಜೀವನ ಮಾಡೋದು ಕಷ್ಟ ಅಂತಾರೆ. ನಾ ಯಾವತ್ತೂ ಕಷ್ಟ ಅನ್ಕೊಂಡ್ರಿ. ಒಂದು ದಿವ್ಸಕ್ಕೆ 40 kg ಬೋಂಡ ಬಿಡ್ತಿದ್ದೀನಿ ರೀ. ನಾ 10 kg ಚಪಾತಿ. ಈಗಾದ್ರೂ ನನಗೆ ಸ್ಟೇಜ್ ಆಗಿತ್ತು ಅಂದ್ರೆ ಬೋಂಡ ಬಿಟ್ಟಿ ಹಿಂಗೆ ಏರ್ಸಿ ನೋಡ್ರಿ ಸಿಂಬಲ್. ಬಜ್ಜಿ ಬಿಡೋದು ಬಿಟ್ಟಿ ಇದು ಎಣ್ಣೆ ಪಾಕೆಟ್ ಹರಿಯಕ್ಕೆ ಕತ್ರಿ ಲೇಟ್ ಆಗುತ್ತೆ ಅಂತ ಅಲ್ಲೇ ಹೋಗಿದೆ. ಬ್ಲಡ್ ಸಿಗ್ತಿರ್ಲಿಲ್ರಿ. ಬೇಗ ಎಣ್ಣೆ ಕಾಯಿಸ್ಬೇಕು, ಬೋಂಡ ಬಿಡ್ಬೇಕು, ವ್ಯಾಪಾರ ಮಾಡ್ಬೇಕು. ಆಮೇಲೆ ಜಾತ್ರೆಗ ಹಾಲಿನ ಪಾಕೆಟ್ ಕತ್ರಿ ಇಟ್ಕೋತಿದ್ದೀವ್ರಿ. ಎಲ್ಲಿ ಬೀಳ್ತೈತೆ ಗೊತ್ತಾಗ್ಬಿಡ್ತಿದ್ದಿಲ್ಲ. ಜಗ್ಗಿಗೆ ಇವ್ರ ಸಂಸಾರಕ್ಕೆ ನನ್ನೊಂದು ಹಲ್ಲ ಓಪನ್ ಆಗಿ. ಅದಕ್ಕೆ ಮೊದಲು ಹೇಳಿ ನಮ್ಮ ಮಗ ಅಂತ ಹೇಳಾಕತ್ತೀನಿ, ತಪ್ಪು ತಿಳ್ಕೊಬೇಡ. ಅಂದರೆ ನಿಮ್ಮನ್ನ ವಿಡಿಯೋದಲ್ಲಿ ನೋಡಿದಾಗ ನಮಗೆಲ್ಲ ಇದೆಲ್ಲ ಗೊತ್ತೇ ಇರಲ್ಲ, ಅನ್ಸೇ ಇರಲ್ಲ ನಮಗೆ. ಈ ಹಾದಿಯಲ್ಲಿ ಬಂದಿದ್ದೀರಲ್ಲ ನೀವು ನಮ್ಮ ಥರನೇ ಎಲ್ಲ. ನಾನು ಎಷ್ಟು ಸಲ ಅಂತೀನಿ, ಅಮ್ಮ ನಾವು ಒಂದು ಕಷ್ಟದಲ್ಲಿ ಹೇಳ್ಬೇಡಪ್ಪ ಅಂತಿದ್ದೇನೆ. ಬೇಡ ಕಷ್ಟ ಯಾಕೆ ಹೇಳ್ಬೇಡ ಅಂತಿದ್ನಿ ಅಂದ್ರೆ ಧೈರ್ಯ ಇರ್ಲಾರ್ದಕ್ಕೆ ನಮ್ಮ ಅಣ್ಣ ಒಬ್ಬ ತಿರ್ಕೊಂಬಿಟ್ರಿ. ಬರೀ ಧೈರ್ಯ ಇಲ್ಲಾರ್ದಕ್ಕೆ ನನಗೆ ಮಾಲಿಂಗ್ಪುರ ಪಂಡ್ರಾಪುರ ಅಂತಿದ್ದೇನೆ ರೀ. ಅಂದ್ರೆ ನಮ್ಮ ಅಣ್ಣ ನಮ್ಗೊಂದು ಖುಷಿಗೆ ಮಾಲಿಂಗ್ಪುರದಕ್ಕೆ ಬಾರ ಪಂಡ್ರಾಪುರದಕ್ಕೆ ಅದೊಂದು ಜೋಕ್ ರೀ. ನಾನು ಇದ್ರನ ನಮ್ಮ ಅಣ್ಣ ಧೈರ್ಯ ಮಾಡ್ಯಾವ. ಅಕ್ಕಿ ಇಲ್ಲ ಅಂದಿದ್ದಕ್ಕೆ ನಮ್ಮ ಅಣ್ಣ ತೀರೋದ, ನಾ ಧೈರ್ಯ ಹೇಳಿಲ್ಲ ನಮ್ಮ ತಮ್ಮ ತೀರೋದ. ಅದು ನಿಮ್ಗೇನು ಅನಿಸುತ್ತೇನೋ ಗೊತ್ತಿಲ್ಲ. ನಮಗೆ ನಾವು ಅವ್ರಿಗೆ ಹಂಗೆ ಆಗ್ಬಿಟ್ಟಿದ್ದೀವಿ ರೀ. ಅದಕ್ಕೆ ನಾ ಇವ್ರ ಜನರಿಗೂ ಹೇಳಿಬಿಟ್ರೆ ಇವರು ಎಲ್ಲಿ ಎದೆ ಹಿಡ್ಕೊಂಡಾವು. ಒಂದೊಂದ್ಸಲ ನಂಗೆ ನೆನಪಿದೆ ಅಣ್ಣ, ಯಾವುದೋ ಒಂದು ಕಷ್ಟ ಬಂದು ಅಮ್ಮ ಅಳ್ತಿರ್ತಾರೆ. ನಂಗೆ ಪಕ್ಕ ನೆನಪಿದೆ. ಅಳ್ತಿರ್ತಾರೆ, ಏನೋ ಒಂದು ಮನಸ್ಸಪ್ಪ ಆಗಿರುತ್ತೆ. ಅವಾಗ ಯಾವುದೋ ಒಂದು ಕಾಲ್ ಬರುತ್ತೆ.
ಆ ಕಡೆಯಿಂದ ಅಳ್ಕೊಂಡೆ, ಯಾರೇ ಅಮ್ಮಂಗೆ ಫೋನ್ ಮಾಡ್ರು ಅಳ್ಕೊಂಡೆ, ಅಮ್ಮ ನಂಗೆ ಕಷ್ಟ ಇತ್ತು ಹಂಗಿತ್ತು. ತಾನು ಅಳ್ತಾ ಇದ್ರು ಅವರು ಧೈರ್ಯ ಕೊಡ್ತಾರೆ. ಅದು ನಮ್ಮಮ್ಮ ಒಂದು ಮೆಂಟಾಲಿಟಿ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಮತ್ತೊಬ್ಬರು ಒಂದು ಧೈರ್ಯ ಕೊಡೋ ಪ್ರಯತ್ನನೇ ಮಾಡೋಣ, ದುಃಖ ಹೇಳ್ಕೊಳ್ಳೋದು ಬೇಡ ಯಾರಿಗೂ. ಹಂಗೆ ಹೇಳ್ಕೊಂಬಂದಿದ್ವಿ. ನೀವು ನೋಡ್ರಿ, ಕಷ್ಟ ಅಂತೇಳಿ ಬಂದ್ರೆ ಯಾರೂ ಬರೋದಿಲ್ಲ. ಯಾಕದು ಬರೋದು ಬೇಡ ನಮಗೆ. ಪಾಪ ಅವ್ರಿಗೆ ಅವ್ರ ಕಷ್ಟ ಅವ್ರ ಜೊತೆನೇ ಹೋಗ್ಬಿಡ್ಲಿ, ಅದೇ ಸಂತೋಷ ಅಂತ ಹಂಚ್ಕೋತೀವಿ ಅಂದಮೇಲೆ ಎಲ್ಲರೂ ಬರ್ತಾರೆ. ಒಬ್ರಿಗೆ ಕೊಟ್ಟಾಗ ನೋಡ್ರಿ ಅವ್ರ ಮುಖದ ಮ್ಯಾಗ ಕಳಿ ಅಲ್ಲ ಕೊಡೋದಕ್ಕೂ ಹಂಗೆ ಇರುವಿಕದು. ಈಗ ನೀವು ಯಾರಿಗಾರ ಒಬ್ರು ಕೊಡ್ರಿ ಅವ್ರ ಮುಖದ ಮ್ಯಾಗಿನ ಖುಷಿ ನನಗದು. ನೀವು ನಮ್ಮಮ್ಮ ಏನರ ಸೊಕ್ಕಿಲೆ ಮಾತಾಡ್ತಾಳೆ ಅಂತ ಅನ್ಕೋರಿ, ನಮ್ಮ ಮನೆಗೆ ಬಂದವ್ರಿಗೆ ನಾನು ಯಾವತ್ತೂ ಅವ್ರ ಖುಷಿ ನೋಡೋ ಸಂಬಂಧನ ನಾನು ಅವ್ರ ಅರಿಬಿ ಅಂದ್ರೆ ಅರಿಬಿ, ಚಪ್ಪಲಿ ಅಂದ್ರೆ ಚಪ್ಪಲಿ, ಬಳಿ ಅಂದ್ರೆ ಬಳಿ, ಸೀರೆ ಅಂದ್ರೆ ಸೀರೆ, ಒಟ್ಟು ಖುಷಿ ಮಾಡ್ಕೊಂಡು ಹೋಗ್ಬೇಕು ಅವ್ರು. ಅದೊಂದು ನಮ್ಮ ಮನ್ಯಾಗ. ಇವರಿಬ್ರು ಹುಟ್ಟಿದ ಮೇಲೆ ಹೋಟ್ಲ್ ಆಯ್ತಾ? ಹುಟ್ಟಕ್ಕೆ ಮುಂಚೆನೇ ಹೋಟ್ಲ್? ಇವರು ಹುಟ್ಟಿದಕ್ಕಿಂತ ಮುಂಚೆನೇ ಹೋಟೆಲ್. ಏನು ಹೋಟ್ಲ್ ಹೆಸರು? ನನ್ನ ನವೀನ್ ಅಂತ ನಮ್ಮ ಮಗನ ಹೆಸರು, ದೊಡ್ಡವನ ಹೆಸರು. ನಾನು ಜಗಳ ಎಲ್ಲದಕ್ಕೂ ಅವನ ಹೆಸರು ಇಡ್ತೀರ, ನನ್ನ ಹೆಸರು ಇಡಲ್ಲ. ನವೀನ್ ಹೋಟೆಲ್ ನಾನು ಹೇಳಿದ್ರೆ ಊಟ ಬಿಡ್ತಿದ್ದೆ. ಅಯ್ಯೋ ಹೌದಾ? ಇವಾಗ ಏನು ಭಾವನೆ ಬರಲ್ಲ. ಹೋಟೆಲ್ ಹೆಸರು ನವೀನ್ ಹೋಟೆಲ್. ನವೀನ್ ಹೋಟೆಲ್ ಅಂತೇಳಿ ಚಂದ್ರಿಗೆ ಬಂದು ಇಟ್ಟಿವ್ರಿ. ಮೊದಲು ನಮ್ಗೆ ಹೋಟ್ಲ್ ಬೋರ್ಡ್ ಬರೆಯೋದು, ಬೋರ್ಡ್ ಹಾಕೋದು ಅಷ್ಟ ನಮ್ಗೆ. ಏನೇನಿತ್ತು ತಿಂಡಿ ಅಲ್ಲಿ? ತಿಂಡಿ ನಾವು ಯಾವಾಗಲೂ ಮೊದಲು ಮಾಲಿಂಗ್ಪುರದಾಗ ಚಪಾತಿ, ರೈಸು, ಬೋಂಡಾ ಬಜ್ಜಿ, ಎಲ್ಲ ಬಿಸ್ನೆಸ್ ಚೆನ್ನಾಗಾಯ್ತು. ಅದ್ರ ಮೇಲೆ ನಾವು ಸಂಪಾದನೆ ಮಾಡಿ, ಗಂಡ ಮನಿದು ಇಲ್ಲ, ತವ್ರ ಮನಿದು ಇಲ್ಲ, ಮಕ್ಕಳು ಎಷ್ಟು ದುಡಿತಾರೆ ಎಷ್ಟು ಕೊಡ್ತಾರೆ ಅಷ್ಟೇ, ಉಳಿದಿದ್ದೆಲ್ಲ ಅಮ್ಮನ ಆಶೀರ್ವಾದ ಅಂತೀವಿ. ಈಗ ಇಬ್ರು ಗಂಡು ಮಕ್ಕಳು ಅಂದಾಗ ಒಂದು ಧೈರ್ಯ ಇದ್ದೇ ಇರುತ್ತೆ. ಗಂಡು ಮಕ್ಕಳು ಅಂದ್ರೆ ಬಿಡಪ್ಪ ವಯಸ್ಸಾಬೆ ನಮ್ಮನ್ನು ಸಾಕ್ತಾರೆ ಅಂತ ಇದ್ದೇ ಇರುತ್ತೆ. ಬಟ್ ಗಂಡು ಮಕ್ಳು ಇಬ್ರು ಹೆಂಗಿದ್ರು? ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇವ್ರಿಬ್ರು ಕತೆ? ಸಣ್ಣವ್ರಿದ್ದಾಗಿಂದ ನಿಮ್ಗೆ ನೋಡ್ರಿ, ಇವಂಗೊಂದು ಇಲ್ಲಿ ಗದ್ದಕ್ಕೆ ಕಚ್ಚ ಐತ್ರಿ. ಹಾಂ, ಇವ್ ನಾವ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಇವ್ ಬರ್ಲಿಲ್ಲ ಅಂದ್ರೆ ಜಗ್ಗಿ ಬಿಡೋದು. ಯಾಕೆ ಬಾ ಅಮ್ಮ ನನ್ಗೆ ಹೇಳ್ಯಾಳ, ನಿನ್ನ ಮನೆಗೆ ಹೋಗಿ ಮುಟ್ಟಿಸ್ಬೇಕನ. ಇವ ಅನ್ಯಾನ ಭಾಳ ಪ್ರೀತಿ. ಈಗ ಅದ ಪ್ರೀತಿ ಎರಡು ಮೊಮ್ಮಕ್ಕಳು. ನೀವು ಏನು ತಿಳ್ಕೊಳಂಗಿಲ್ಲಪ್ಪ. ನಾನು ಹೇಳ್ತೀನಿ, ನಾನು ನಮ್ಮ ಯಜಮಾನ್ರ ಮ್ಯಾಗ ಎಷ್ಟು ಪ್ರೀತಿ ಇದ್ದೆ, ನಮ್ಮ ದೊಡ್ಡ ಸೊಸಿ ನಮ್ಮ ಮಗನ ಮ್ಯಾಗ ಅದಾಡ್ರಿ. ಎರಡೂ ಮಕ್ಕಳು ಅವು ಹೆಂಗಿದ್ದು ಅಂದ್ರೆ, ಇವ್ರು ಹೆಂಗಿದ್ರು ಚಿಕ್ಕವ್ರಿದ್ದಾಗ ಎರಡೂ ಮಕ್ಕಳು ಹಂಗದವ್ರಿ. ಅಷ್ಟು ಪ್ರೀತಿ ರೀ. ರಾಯಣ್ಣ ಹಾಕಿನ ಬಿಟ್ಟು ಬರಬೇಡ, ಕರ್ಕೊಂಬಾ ಅಂತ ಹೇಳ್ಬಿಟ್ರೆ ಸಾಕು. ಬಾ ಅಜ್ಜಿ ಹೇಳ್ಯಾಳ ಬಾ ಅಂತೇಳಿ ಜಕ್ಕೊಂಡು ಬಂದ್ಬಿಡ್ತಾನೆ. ಅಷ್ಟೇ ಪ್ರೀತಿ ಅದ ರೀ. ಅದಕ್ಕೆ ನಾನು ಒಂದು ನಿಮ್ಗೆ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನೀವು ಅದನ್ನು ಬಂದವ್ರಿಗೆ ಎಲ್ಲರಿಗೂ ಹೇಳಬೇಕು. ನಾವು ಹೆಂಗಿರ್ತೀವೋ ನಮ್ಮ ಮಂತಾಂದಾಗಿಂದ ರೂಢಿನೂ ಹಂಗೆ ಬಂದ್ಬಿಡ್ತೈತೆ. ಅದನ್ನು ಮೊದಲು ಎಲ್ಲರಿಗೂ ಹೇಳ್ತೀನಿ. ನಾ ಅದಕ್ಕೆ ಒಂದು ವಿಡಿಯೋ ಮಾಡಾಕತ್ರ ವೀಕ್ಷಕರಿಗೆ ಹೇಳ್ಬಿಡು, ಏನು ಹೇಳ್ಬೇಕು ಅದನ್ನ ಅವರ ಹೇಳಿ. ಎಲ್ಲರಿಗೂ ಏನು ಹೇಳ್ಬೇಕು? ಯಾಕಂದ್ರೆ ನಾವು ಸುಮಾರು ಜನರನ್ನ ಕಳ್ಕೊಂಡ್ಬಿಟ್ಟಿವ್ರಿ. ಧೈರ್ಯ ಇರ್ಲಾರ್ದಕ್ಕೆ, ದುಡ್ಡು ಇರ್ಲಾರ್ದಕ್ಕೆ, ಮರ್ಯಾದೆ ಹೋಗ್ತೈತಿ ಅಂತ ಹೇಳಿ ಹೊರಗೆ ಹೇಳಲಾರ್ದಕ್ಕೆ. ಎಲ್ಲ 10-20 ಎಕರೆ ಜಮೀನ್ದಾರ ನಮ್ಮ ಅಣ್ಣ. ನಮ್ಮದು ಜಮೀನು ಬಾಡ್ರಿ. ಈಗ ನಮ್ಮ ಮಾಮಾರಿದ್ದವ್ರು ಎಲ್ಲರೂ 100 ಎಕರೆ ಜಮೀನ್ದಾರ. ಹಂಗಂತ ಹೋಗಿ ಹೇಳ್ಕೊಂಡ್ರೆ ಮರ್ಯಾದೆ ಕಡಿಮೆ ಆಗುತ್ತಲ್ಲ. ನಮ್ಮಂತೆ ಇಲ್ರಿ ಮಾಮ, ನಮ್ಮ ಮಕ್ಕಳು ಸ್ಕೂಲಿಗೆ ಕೊಡ್ರಿ ಅಂದ್ರೆ ನಾವು ಇನ್ನಾದರೂ ನಮ್ಮ ಮಾಮಾರಂತೆ ಒಂದು 100 ರೂಪಾಯಿನೂ ನಾವು ಕೇಳಿ ಇಷ್ಟು ಮಾಡಿದ್ರು. ನಿಮ್ಮ ಹತ್ರ ಜಮೀನು ಇದೆಯಾ? ನಮ್ಮ ಹತ್ರ ಐತ್ರಿ. ನಮ್ಮ ತಾಯಿ ಮನೆದು 20 ಎಕರೆ ಭೂಮಿ ರೀ. ಮತ್ತು ನಾವು ವ್ಯವಸಾಯ ಮಾಡ್ತೀವಿ. ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅವ್ರವ್ರು ಸ್ವಲ್ಪ ಮಾರ್ಕೊಂತಾರೆ ರೀ. ಆಮೇಲೆ ನಮ್ಮಲ್ಲಿ ಒಂದು ಇಡಿಗ್ರದ್ದು ಒಂದು ಐತ್ರಿ. ಭಾಳ ತ್ರಾಸು ಬಂದ್ರೆ 1 ಎಕರೆ ಹೊಲ ಮಾರಿಬಿಡೋದು. ಯಾಕಂದ್ರೆ ರಾಜಮುತ್ತೆ ಗಳಿಸಿದ್ದು, ನಾವು ಗಳಿಸಿದ್ದಲ್ಲ. ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಮತ್ತೆ ಕೊಟ್ಬಿಡೋದು. ಹಂಗೆ ನಮ್ಮ ಪದ್ಧತಿನ ಐತ್ರಿ. ಭೂಮಿ ಭಾಳ ಇಟ್ಕೊಳಂಗಿಲ್ಲ ರೀ. ಅವ್ರು 1-5 ಎಕರೆ ಮಾರಿ 1-2 ಮದುವೆ ಮಾಡಿಬಿಡು. ಗುಡ್. ಈಗ ಹೋಟ್ಲ್ ನಡೆಸ್ತಾ ಇದ್ರಿ, ಮಕ್ಕಳು ಚಿಕ್ಕವರಿಂದ ಬೆಳೆಯೋಕ್ಕೆ ಶುರು ಮಾಡಿದ್ರು. ಅರುಣ್ ಒಂದು ಸ್ವಲ್ಪ ತರ್ಲೆ ತಂಟೆ ತಕರಾರೆಲ್ಲ ಹುಡುಗ, ನವೀನ್ ಒಂದು ಸ್ವಲ್ಪ ಮೆತ್ತನೆ ಹುಡುಗ, ಜವಾಬ್ದಾರಿ ಹುಡುಗ. ಏನಿತ್ತು ತಲೆಯಿಲಾಗ ಅಂಬಕ್ಕನ ಮನಸ್ಸಲ್ಲಿ? ಇವರಿಬ್ರು ಏನಾಗಬೇಕು ಮುಂದೆ? ನನಗೆ ಅವಂಗ ದೊಡ್ಡ ಮಗಂದು ನಾವು ಗಂಡು ಮನೆಯಾಗಿದ್ದಾಗ ರೀ, ಅವ್ನು ಭಾಳ ಮುಗ್ದಿದ್ದನ್ರಿ. ಮುಗ್ಧ ಅಂದ್ರೆ ಏನು ಅಷ್ಟು ಒಳ್ಳೆ. ಅವ್ನು ನೋಡಿ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಆಸೆ ರೀ. ನಮ್ಮ ಅಕ್ಕನ ಮಕ್ಕಳೆಲ್ಲ ಆಗ್ಯಾರ. ಅವ್ನು ಹೋಗಿ ಬಿಜಾಪುರ ಸ್ಕೂಲ್ಗೆ ಹಾಕಿ ಬಂದಿರಿ. ಸಿಕ್ಯಾಬ್ ಕಾಲೇಜು, ಬಿಜಾಪುರ ಪಾಲಿಟೆಕ್ನಿಕಲ್ ಕಾಲೇಜ್ಗೆ ಹಾಕಿ ಬಂದಿರಿ. ಇವಾಗ ಏನಂತಿದ್ದೇನೆ ರೀ, ನೀನು ನಿಮ್ಮ ಅಪ್ಪನಂಗೆ ಏನೂ ಮಾಡಂಗಿಲ್ಲ, ನೀನು ಇವನು ಕಪ್ಪಗೆ ಒಂಥರ ಕುಳ್ಳಿಗೆ ಇದ್ದೇನೆ ರೀ. ಈ ನನ್ನ ಮಗ ಹಿಂಗೆ ಆ್ಯಕ್ಟಿವ್ ಆಕ್ಕ ನನಗೆ ಗೊತ್ತಿರಲಿಲ್ಲ ರೀ. ಚೆನ್ನಾಗಿ ಹೇಳ್ತಾರೆ. ನನ್ನ ಮಗ ಇಷ್ಟೊಂದು ಆ್ಯಕ್ಟಿವ್ ಗೊತ್ತಿರಲಿಲ್ಲ. ಅವ ಏನಂತ ನೀವು ನನಗೆ ಹಿಂಗಾಗ್ಯದ, ಅವನ ಹಂಗೆ ಅದಲ್ಲ. ನಾನೇ ನಮ್ಮ ಮಣ್ಣನ ಬುದ್ಧಿ ಹೇಳ್ತೀನಿ ಇವಾಗ ಸಮ್ಟೈಮ್ಸ್. ಬುದ್ಧಿ ಹೇಳೋದಂದ್ರೆ ಏನು ರೀ, ಎಲ್ಲರಿಗೂ ಲೀಡರ್ ರೀ. ಹೆಂಗದು ಅದೇನೋ ಗೊತ್ತಿಲ್ಲ ರೀ. ಅವ್ನು ನಾವು ಏನು ಪ್ರೋತ್ಸಾಹ ಕೊಟ್ಬಿಟ್ಟಿವಿ ರೀ. ನಂದೆಲ್ಲ ಅವನ ಇದ್ರೆ ನನ್ನ ಮನ್ಯಾಗ ನಾ ಇದ್ದಂಗೆ ರೀ. ಅಷ್ಟು ಕ್ಲೀನು. ಹೆಂಗೆ ಬದಲಾದ ಹೇಳಿ ಒಂಚೂರು, ಆಮೇಲೆ ಹೋಯ್ತೀನಿ ನಾನು ನೋಡಿಗೆ. ಹೆಂಗೆ ಚೇಂಜ್ ಆಗ್ಬಿಟ್ಟು? ಹೆಂಗಂದ್ರೆ ನನ್ನ ಜೊತೆಗಿದ್ರಿ ಅದನ್ನು ಹೇಳ್ಬಾರ್ದ್ರಿ. ನಾವು ಎಲ್ಲಾರನ್ನವ್ರ ಹುಡುಗನ ನೀನು ಗಣಸು ಮಾಡಂಗಿಲ್ಲ, ನಿನ್ನ ಜೊತೆ ಕುಡಿಯೋ ಹುಡುಗಿ ಮಾಡ್ತಿ, ಅಪ್ಪ ಪಾತ್ರೆ ತಿಕ್ಕಿ ಕೊಟ್ರೆ ತೊಳೆ ಅವನು.
ಅಣ್ಣ ನಾನು ನಿಜ ನಮ್ಮಮ್ಮಂಗೆ ನಾನು ತುಂಬ ಸಹಾಯ ಮಾಡಿದ್ದೀನಿ. ಯಾರೇ ಆಗಲಿ ಈಗ ಹೇಳ್ತೀನಿ, ನಿಮ್ಮ ತಾಯಿಗೆ ಫಸ್ಟ್ ನೀವು ಹೆಲ್ಪ್ ಮಾಡಿರಿ, ನಿಮ್ಮ ಮನೇಲಿರೋರಿಗೆ ನೀವು ಹೆಲ್ಪ್ ಮಾಡಿರಿ. ನಮ್ಮಮ್ಮನ ಕೈ ನಾನು ಪಾತ್ರೆ ತೊಳೆದಿದ್ದೀನಿ, ನಂಗೆ ಬೇಜಾರಿಲ್ಲ, ಬಟ್ಟೆ ಒಗ್ದಿದ್ದೀನಿ. ಇವಾಗ ನಮ್ಗೆ ಹೆಲ್ಪ್ ಮಾಡಿದ್ದು ನಮ್ಮಮ್ಮ ನಮ್ಗೆ ಕಲ್ಸ್ಕೊಟ್ಟಿದ್ದ ರೀತಿ ನಮ್ಗೆ ಇವಾಗ ಜೀವನದಲ್ಲಿ ಆರಾಮಾಗಿದೆ. ನಾವು ಆವಾಗಲೇ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಮ್ಗೆ ಇವಾಗ ಜೀವನನೇ ಇರ್ತಾ ಇರಲಿಲ್ಲ. ಈಗ ಅರುಣ್ ಏನು ಓದಿರೋದು ಈಗ? ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀನಿ. ಡಿಪ್ಲೊಮಾ ಕಂಪ್ಲೀಟ್ ಫೈರ್ ಆ್ಯಂಡ್ ಸೇಫ್ಟಿ ಕಂಪ್ಲೀಟ್ ಮಾಡಿ ರಾಯಚೂರಲ್ಲಿ ಕೆಲಸ ಮಾಡಿದೆ 1 ವರ್ಷ. ಬಿಸಿಲಿಗೆ ನಾನು ಮೊದಲೇ ಸ್ಮಾರ್ಟು, ಅಲ್ಲಿ ಇನ್ನೂ ಸ್ಮಾರ್ಟ್ ಆಗಿ ಹೋಗ್ಬಿಟ್ಟೆ. ಕೇಳ್ದೆ ಬೆಂಗಳೂರಿಗೆ 2015 ಬಂದೆ. ಕೇಳ್ದೆ ಅಲ್ಲಿ ಕೇಳ್ದೆ ಬಿಟ್ಟು ಬಂದ್ಬಿಟ್ಟೆ. ಆಗ್ಲಿಲ್ಲ. ನಾನು ಇವ್ರಿಗೆ ಅಮ್ಮ ಮನೇಲೆಲ್ಲ ಹೇಳ್ದೆ, ಅಲ್ಲಿ ಹೇಳ್ದೆ, ಆಫೀಸಲ್ಲಿ ಹೇಳ್ದೆ, ಇಲ್ಲಮ್ಮ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬ್ಯಾಡ ಅಂದಿವ್ರಿ, ಯಾಕಪ್ಪ ಇದು ಪವರ್ ಪ್ಲಾಂಟ್ ಥರ್ಮರಸ್ ಪವರ್ ಪ್ಲಾಂಟ್ ರಾಯಚೂರಲ್ಲಿ. ರಾಯಚೂರವ್ರು ನೋಡ್ತಿದ್ರೆ ನಾ ಕ್ಷಮೆ ಇರಲಿ, ನಿಮ್ಗೆ ಹೇಳ್ದೆ ಬಂದಿದ್ದೀನಿ ಅಂತ ಹೇಳಿದಕ್ಕೆ. ಸರ್ ಎಲ್ಲಾರು ಹೇಳಿದ್ರು ಹೋಗ್ರಿ. ಕಷ್ಟ ಆಯ್ತಾನ ಅಲ್ಲಿ, ತುಂಬಾ ಕಷ್ಟ ಆಯ್ತು. ಆವಾಗಲೇ ಚಿಕ್ಕ ಹುಡುಗ, ಮನೆಯಲ್ಲಿ ಜವಾಬ್ದಾರಿಗಳಿತ್ತು ಎಲ್ಲರಿಗೂ ಜವಾಬ್ದಾರಿ. ನಮ್ಮ ಅಣ್ಣನ ಜವಾಬ್ದಾರಿ, ನಂಗೆ ಜವಾಬ್ದಾರಿ, ಮನೇದ ಅಮ್ಮಂಗೆ ಜವಾಬ್ದಾರಿ. ನಾವು 4 ಜನ. ನಮ್ಮ ಕಷ್ಟದಿದ್ದಾಗ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಅಣ್ಣ. ನಮ್ಮಮ್ಮ ಒಬ್ಬಳೇ ಮುಂದೆ ನಿಂತು ನಮ್ಮ ಮನೇನ ನಮ್ಮಂತನ ಇಲ್ಲಿವರೆಗೂ ಜಕ್ಕೊಂಬಂದಿರೋದು. ನಮ್ಗೆ ಯಾರೂ ಸಹಾಯ ಮಾಡಿಲ್ಲ. ಈಗಲೂ ಸಹ ನಾವು ಹಂಗೆ ಹೋಗ್ತಾ ಇದ್ದೀವಿ. ನಾವು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ತೀವಿ, ಬಟ್ ನಮ್ಗೆ ಯಾರೂ ಹೆಲ್ಪ್ ಮಾಡಿಲ್ಲ. ನಮ್ಗೆ ಯಾರು ಮಾಡೋದು ಬೇಡ. ಇವಾಗ ಸ್ವಲ್ಪ ಜನ ಮಾಡಿದಾರಣ್ಣ. ನನ್ನ ಮದುವೆ ಟೈಮಲ್ಲಿ, ನಮ್ಗೆ ಇವಾಗಿನ ಪ್ರಪಂಚದ ಟೈಮಲ್ಲಿ 1-2-3 ಜನ ವ್ಯಕ್ತಿಗಳಿದ್ದಾರೆ. ಆಮೇಲೆ ಅಮ್ಮ ಹೇಳ್ತಾರೆ ಅವ್ರ ಹೆಸರನ್ನ. ಅವ್ರು ತುಂಬ ಸಹಾಯ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದ್ಮೇಲೆ ಈಸಿ ಆಯ್ತಾ ಲೈಫ್? ಬೆಂಗಳೂರಿಗೆ ಬಂದ್ಮೇಲೆ ತುಂಬ ಕಷ್ಟ ಆಗಿತ್ತಣ್ಣ. ಫಸ್ಟು ಕಷ್ಟ ಹೇಳ್ಬೇಡ ಅಂತ ಅಮ್ಮ ಹೇಳಿದಾಳೆ. ನಿಜ ಹೇಳೋದಿಲ್ಲ, ಕಷ್ಟಪಟ್ಟು ಸುಖಕ್ಕೆ ಬಂದಿದ್ದೀವಿ. ಕಷ್ಟ ಯಾಕೆ ಹೇಳ್ಬೇಡ ಅಂದಿನಂದ್ರಿ, ಬಂದವರೆಲ್ಲ ನಮ್ಗೆ ಕಷ್ಟ ಐತಣ್ಣ, ನಮ್ಗೆ ಕಷ್ಟ ಆಯ್ತಂತಾರೆ. ದುಡಿಯಾಕತ್ರ ಮನುಷ್ಯಾಗೆ ಯಾವ ಕಷ್ಟನೂ ಇಲ್ಲ. ದುಡಿಮೆ ಮಾಡಾಕತ್ರ ನೋಡ್ರಿ, ದಿನ 55, ಈಗಿನ ನೋಡಿದ್ರೆ 500 ರೂಪಾಯಿ ಪಗಾರ. ರಾಜ ರಾಣಿ ಹಂಗಿರ್ಬೋದು ರೀ. ನಾವು ಅವಾಗ ದುಡಿಯಾಕತ್ತಾಗ್ರಿ ಬರೀ 12 ರೂಪಾಯಿ. ಕಸಕ್ಕೆ ಕೆಲ್ಸಕ್ಕೆ ಹೋದ್ರೆ 12 ರೂಪಾಯಿ. ಮನೆ ಕೆಲಸ ಮಾಡಕ್ಕೆ ಹೋದ್ರೆ ಅವ್ರೇನನ್ನೋರು, ನಿನ್ನ ಕೆಲಸ ನೋಡಿ ನಾವು ಜಾಸ್ತಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಈಗ ನೀವು ಕಷ್ಟ ಅಂತ ಬಂದಾಗ ಇವಂಗೆ ಅದರಲ್ಲಿ ಹೇಳ್ಕೊಂಬಂದಿನಿ. ನಾವು ಅಲ್ಲಿ ಬುದ್ನಿ ಅಂತೇಳಿ ಐತ್ರಿ ಮಾಲಿಂಗ್ಪುರದಾಗ. ಅಲ್ಲೊಂದು ರೆಮೌಂಟ್ ಫ್ಯಾಕ್ಟ್ರಿ ಇತ್ತು. ನಾನು ಕೆಲಸ ಮಾಡಿ ಎಲ್ಲ ಯಜಮಾನ್ರಿಗೆ ಹೋಟೆಲ್ ಮಾಡಿಕೊಟ್ಟು 1 ತಾಸು ಮುತ್ತನಗೌಡ್ರಿಗೆ ಹೋಗಿ ಅಡುಗೆ ಮಾಡಿ ಬಂದ್ರೆ ಏನೋ ಒಂದು ಹೆಲ್ಪ್ ಆಕತ್ತೆ. ಅವ್ರಂದ್ರೆ ನಮ್ಮ ಕೆಲಸ ನೋಡಿ ಅವ್ರ ಕೆಲಸ ನೋಡಿ ಪೇಮೆಂಟ್ ಕೊಡ್ತೀವಿ ಅಂತಿದ್ರು. ಏನೋ ಒಂದು ನಮ್ದೊಂದು ಜವಾಬ್ದಾರಿ ಸಂಬಂಧ ನಾವೇನು ಮಾಡೋರಿ, ಕೆಲಸ ನೋಡಿ ಕೊಡ್ತೀನಿ ಅಂದಾರಲ್ಲ, ಎಲ್ಲ ಪರಿಸ್ಥಿತಿ ತೊಳಿದು ನಾವು ಅಡುಗೆ ಮಾಡಿದ್ದೆಲ್ಲ ತೊಳಿದು ಮುತ್ತನಗೌಡ್ರ ಮನಸ್ಸು ಮೆಚ್ಚಬೇಕಲ್ರಿ. ಅವ್ರು ನಮ್ಮ ಗುಣ ನೋಡಿ ಇನ್ಶೂರೆನ್ಸ್ ಮಾಡಿಸಿದ್ರಿ ರೀ. ಅವ್ರನ್ನ ನಮಗೆ ಗೊತ್ತಿಲ್ಲ ರೀ, ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ದು ಗೊತ್ತಿಲ್ಲ, ತುಂಬಿದ್ದು ಗೊತ್ತಿಲ್ಲ. ಇವಂದು ಇದಕ್ಕೆ ಬಂತು ನೋಡ್ರಿ, ಒಂದು 42,000 ಏನೋ ಬಂತಿಲ್ಲ. ಇವ್ನ ಕಾಲೇಜಿಗೆ ಅಂತೇಳಿ ಮಾಡಿಸಿದ್ರಿ. ಅವ್ರು ಚಿಕ್ಕೊಂದು 1ನೇ ಇದ್ದಾಗಿಂದ ರೀ 14 ವರ್ಷ ಅವರ ತುಂಬಿಟ್ಟಾರೆ. ನಾವು ಮಾಡಿ ಒಟ್ಟು 3 ವರ್ಷ ಕೆಲಸ ಮಾಡೀನಿ ರೀ. ಆಮೇಲೆ ಆದರೂ ಅವರ ತುಂಬಿದ್ರು. ಅದು ಇವ್ ಎಲ್ಲಿ ಕಾಲೇಜ್ಗೆ ಬಂತ್ರಿ, ಅದು ಅವ್ರು ಬರೆದು ಕೊಟ್ಟಿದ್ದ ಹಂಗಿತ್ತಂತ. ಮುತ್ತನಗೌಡ್ರು ಏನಾರ ನೋಡ್ತಿದ್ರೆ ನನ್ನ ಕಡೆಯಿಂದ ಅವ್ರಿಗೆ ನಮಸ್ಕಾರ ರೀ. ಯಾಕಂದ್ರೆ ನಿಮ್ಮಮ್ಮ ತುಂಬ ಮುಗ್ದಿರಿದ್ದಾರೆ ನೋಡೋರ್ಗೆ ಏನೂ ಗೊತ್ತಿಲ್ಲ ಅಂಬಕ್ಕಂಗೆ. ಅವ್ರ ಪಾಡೋರು ಕೆಲಸ ಮಾಡಬೇಕು, ಚಂದ ಕೆಲಸ ಮಾಡಬೇಕು ಅಷ್ಟೇ. ಶಬಾಷ್ ಅನ್ನಿಸ್ಕೋಬೇಕು ಅಷ್ಟೇ. ನನ್ನ ಮಕ್ಕಳಿಗೆ ಒಂದು ಊಟ ಸಿಕ್ಕರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು. ಬರೀ ಮಕ್ಕಳು. ನಮ್ಮ ಅಪ್ಪನೂ ಒಂದು ಮಗು ಥರ ಸಾಕಿದಾಳ ನಮ್ಮಮ್ಮ. ನಮ್ಮ ಅಪ್ಪನೂ ಹಂಗೆ. ಯಜಮಾನ್ರು ಏನಾದ್ರಿ ಎಲ್ಲರಿಗೂ ಹೇಳ್ತೀನಿ, ಗಂಡ ಮನ್ಯಾಗ ಗಟ್ಟಿ ಇರ್ಬೇಕು. ಗಂಡ ಗಟ್ಟಿ ಇದ್ರೆ ಹೆಣ್ಮಗಳಿದ್ದು ಏನೂ ಸಮಸ್ಯೆ ಬರಂಗಿಲ್ಲ. ಅವ್ರ ಯಜಮಾನ್ರಿಗೆ ಏನೂ ಗೊತ್ತಾಗ್ಲಿಲ್ಲ. ಯಾಕೆ ಅವ್ರು ಮದುವೆ ಮಾಡ್ಕೋಬೇಕಂತ ಇರಲಿಲ್ಲ ರೀ. ಅವ್ರಿಗೆ ಇನ್ನೂ ಸಿಕ್ಕಿರಲಿಲ್ಲ. ಮದುವೆ ಏಕದಮ್ ಮದುವೆ ಮಾಡಿಬಿಟ್ರೆ ಅವ್ರಿಗೆ. ನೀನು ಹೆಂಗೆ ಸಾಕೋದು ಅಂತಿದ್ದರಿ ಅವ್ರು. ನಾ ಯಜಮಾನ್ರಿಗೆ ಹೇಳ್ತಿದ್ದು, ನೀನು ನೋಡ್ರಿ ನಾವು ನಮ್ಮ ಅಣ್ಣನ ಮನೆಯಾಗ ಎಲ್ಲ ಮಾಡೀವಿ. ನಾ ಅವ್ರಿಗೆ ಧೈರ್ಯ ಹೇಳ್ತೀನಿ ರೀ, ನಾವು ನಿಮ್ಮ ತಮ್ಮನ ಮದುವೆ ಮಾಡ್ಕೋಬೇಕಂದ್ವಿ. ಅವ್ರು ಹಂಗೆ ಐಗಳಾಗಿನ ಹುಡುಗಿ ತೊಗೊಂಡು ಹಿಂಗೆ ಬಂದಿದ್ದಕ್ಕೆ ಹಿಂಗಾಗೈತ್ರಿ ಅಂತೇಳಿ ನಾವು ಅವ್ರಿಗೆ ಅಂಗಡಿ ಇಡೋದು, ವ್ಯಾಪಾರ ಮಾಡೋದು ರೀ, ದುಡ್ಡು ಅವ್ರ ಕೈಯಾಗ ಕೊಡೋದು. ಅವ್ರನ್ನ ಇವ್ರ ಜೊತೆ ಅವರು ಒಂದು ಮಗು ಅಂತ ಸಲವಿ. ಈಗಲೂ ನಮ್ಮ ಅಮ್ಮಂಗೆ 3 ಜನ ಮಕ್ಕಳು. ನಮ್ಮ ಅಪ್ಪ ಫಸ್ಟ್ ಅಪ್ಪಾಜಿಗೆ ಹಾಕ್ಬೇಕ್ರಿ. ಫಸ್ಟ್ ಅವ್ರಿಗೆ ದುಡ್ಡು ಕೊಡಬೇಕು, ಊಟಕ್ಕೆ ಮೊದಲು ಅಪ್ಪಾಜಿಗೆ ಅವ್ರಿಗೆ ಹಾಕ್ರಿ. ಆಮೇಲೆ ಇನ್ನೊಂದು ಹೇಳ್ತೇನೆ ರೀ, ನಾವಂತರೂ ಗಂಡನ ಮ್ಯಾಗ ಊಟಕ್ಕಾಗಲಿ ಅವ್ರು ಕೊಡೋಕ್ಕಾಗಲಿ ಯಾವತ್ತೂ ನಾವು ಮಾಡಿದ್ರೆ ನಮ್ಮ ತಾಯಿ ಎಲ್ಲ ನಮಗೆ ಮಾಡಿದಂಗೆ ಫಸ್ಟ್ ಒಲಿ ಮ್ಯಾಗ ಹಂಚಿಟ್ರೆ ಅಪ್ಪಾಜಿ ಕೊಡುತ್ತಾನ, ನಂಗೆ ಚಪಾತಿ ಕೊಡೋದಿಲ್ಲ ಅನ್ನೇ ಅಮ್ಮ ಸುಮ್ಮಿರ ನಾವ್ರಿ. ಫಸ್ಟ್ ಅವ್ರು ಉಣ್ಬೇಕ್ರಿ. ನಾನು ಈಗ ಊಟ ಕಡಿಮೆ ಆಗೈತ್ರಿ, 4 ಚಪಾತಿ ತಿಂತಿದ್ದರಿ ಅವ್ರ. ನಮ್ಮ ತಾಯಿ ಅನ್ನೋರು, ನೀನು ಹಿಂಗೆ ಗಂಡಗೆ ಚಂದಾಗ ಚಪಾತಿ ಊಟ ಬಂದ್ ಮಾಡಿ ಹಾಕಿ ಗಂಡ ದುಡಿವಲ್ಲ ಅಂತಿ. ಊಟ ಬಂದ್ ಮಾಡ್ಬೇಕು ನಿನ್ನ ಗಂಡಗೆ. ನಾವು ಯಾವತ್ತೂ ಅಂಥದ್ದು ಮಾಡಲಿಲ್ಲ ರೀ. ನಿನ್ನ ಗಂಡ ದುಡಿತಾನ, ಕೂಲ್ ಬಂದ್ ಮಾಡಿ. ತಾಯಿನ ಅನ್ನೋರಿ ಊಟ ಬಂದ್ ಮಾಡನ್ನವ್ರು. ಈಗ ನಮ್ಮ ತಾಯಿನ ನಮ್ಮ ಅಂತೆಕದ. ನಾ ಅಂತೀನಿ, ಯವ್ವ ನೀ ನಮ್ಮ ಅಪ್ಪಗೆ ಊಟಕ್ಕೆ ಹಾಕಿಲ್ಲ, ನನಗೂ ಹಾಕಿಲ್ಲ, ನಾನು ನಿನ್ನ ಹಂಗೆ ಮಾಡೋದಿಲ್ಲವ, ನನ್ನ ಗಂಡ ಇರ್ಲವ ಸಾಕು. ಏನಾರು ಗಲಾಟೆ ಆದ್ರೆ ಒಬ್ರು ಗಂಡ್ಮಕ್ಳು ತೋರ್ಸಾಕ್ಬೇಕಲ್ರಿ. ಯಪ್ಪ ಬಾಯಿಲ್ಲ ನಮ್ಮ ಯಜಮಾನ್ರು ಅದಾರ ಬಾ, ಏನು ಮಾತಾಡೋ ತೋರ್ಸಕ್ಕೆ ಅವ್ರು ಏನೂ ಮಾತಾಡಲ್ರಿ. ಒಳಗೆ ಬಂದ
ನಮ್ಮ ಯಜಮಾನ್ರು ಬೈತಾರ ಹೋಗ್ಬಿಡ್ರಪ್ಪ. ಸೊ ಅಪ್ಪಾಜಿ ಮಾತಾಡಲ್ಲ, ಸೈಲೆಂಟ್. ಏನು ಮಾತಾಡೋದೇ ಇಲ್ರಿ, ಅಗದಿ ಮುಗ್ದ್ರಿ ಅವ್ರು. ಜೋರ ಬಾಯ್ ಮಾಡಿಬಿಟ್ರೆ ನಮ್ಮನ್ನ ಬಿಟ್ಟು 6 ತಿಂಗಳು ಹೋಗ್ಬಿಟ್ಟಾರ್ರಿ. ಎಲ್ಲಿಗೆ ಎಲ್ಲಿ ಹೋಗ್ತಿದ್ರೋ ಗೊತ್ತಿಲ್ಲ, ಹೋಗ್ಬಿಡು. ದೊಡ್ಡ ಮಗನ ಮದುವೆ ಆದರೆ 2 ವರ್ಷ ಬಂದಿಲ್ರಿ ನಮ್ಮ. ನನ್ನ ಮಗ ನಾವ್ರಿ ಇವ ಅಪ್ಪಾಜಿ ಕರ್ಕೊಂಬರ್ಬೇಕು ನಾವು. ಅಪ್ಪಾಜಿ ಬಿಟ್ರಿ ಏನಂತಾರೆ, ಇವ ಮದುವೆ ಮಾಡ್ಕೊಂಡ ಅಪ್ಪನ ಕೊಂದಂತಾರೆ ಅಂತ ಹುಡುಕ್ಯಾಡಿ ದೊಡ್ಡ ಮಗನ ಮನೆಯಾಗಿದ್ದರಿ ನಮ್ಮ ಯಜಮಾನ. ನನ್ನ ಮಗ 2 ವರ್ಷ 2 ವರ್ಷ ನಮ್ಮ ಹತ್ರ ಬಂದಿಲ್ರಿ ಅವ್ರು. ಕೋವ ಮಾಡ್ಕೊಂಡ್ರೆ ಹಂಗೆ ಹೋಗ್ಬಿಡ್ತಾರ. ಹ್ಞೂ ರೀ, ಅವ್ರು ಇನ್ನೂ ನಮ್ಮನ್ನು ಹೊಡೆದು ಮಾಡಿದ್ರೆ ನಮಗೂ ಗಂಡ ಹೊಡಿತಾನ ಅನ್ನೋದು ಒಂದು ಧೈರ್ಯ ಇರ್ತೈತೆ. ಅವ್ರು ಹೋಗೇ ಬಿಡ್ತಿದ್ರಿ, ಏನೂ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾವು ಅವ್ರು ಹೋಗ್ತಾರ ಅನ್ನೋ ಒಂದು ಬೈಕ್ ನಾವು ಏನೂ ಅಂತಿರ್ಲಿಲ್ಲ. ನೋಡ್ರಿ ನೀವು ಏನರ ಅವ್ರ ಮಾತು ಕೇಳಿ ನೀವು ಎಲ್ಲರೂ ಹೋಗಿದ್ದೀರಾ ಅಂತ ಹೇಳಿ ಬರ್ತೀನಿ ರೀ. ಈಗ ಆದ್ರೂ ಮತ್ತು ಬರೋರಾಗ ಅಂಗಡಿ ದೊಡ್ಡ ಅಂಗಡಿ ಹಾಕಿ ಕೊಟ್ಟಿವ್ರಿ ಅವ್ರಿಗೆ. ಬರೋರಾಗ ಹೋಗಿಬಿಟ್ರೆ ಸೊಸಿ ಮಗ ಅತ್ತಿ ಏನರ ಅಂದ್ರೆ ಹಂಗೆ ನಾವು ಹಂಗೆ ಬಂದುಬಿಟ್ಟಿವಿ. ಅವರು ನಮ್ಮ ಜೊತೆ ಹಂಗೆ ಬಂದ್ರೆ. ಬಟ್ ಅಂಬಕ್ಕ ನೀವು ಗಟ್ಟಿಗಿತ್ತಿ. ನನಗೆ ಗಟ್ಟಿಗಿತ್ತಿ ಅಂತ ಯಾರೂ ಅನ್ಲಿಲ್ಲ. ಇನ್ನೊಂದು ನಿಮ್ಮ ಬಾಯಿಲೆ ಬಂತ, ನಿಮ್ಮ ಬಾಯಿಗೆ ಹೋಗ್ಬೇಕಾರೆ ಒಂದು 1/4 ಕಿಲೋ ಪೇಡೆ ಹಾಕಿ ಹೋಗ್ತೀನಿ. ನನಗೆ ಏನನ್ನವ್ರಿ ಗಟ್ಟಿಗಿತ್ತಿ ನೀವು ನಿಜವಾಗ್ಲೂ. ನಾವು ಏನನ್ನವ್ರು ಬೆರಿಕೆ ಭಾಳ ಅನ್ನೋರು ನನಗೆ ಬೆರಿಕೆ. ನಾ ಅಂತಿದ್ದು ನೀನು ಚಂದ ಸಂಸಾರ ಮಾಡೋದು ಒಂದು ತಪ್ಪೇನ? ಗಂಡನ ಮುಂದೆ ಹಾಕ್ಕೊಂಡು ಮಕ್ಕಳ ಮುಂದೆ ಹಾಕ್ಕೊಂಡು ಅಕ್ಕನ ಮಕ್ಳು ಬಂದ್ರೆ ಅಣ್ಣನ ಮಕ್ಳು ಬಂದ್ರೆ ಎಲ್ಲರೂ ನನ್ನವ್ರು ಬೇಕಂತ. ಅಕ್ಕನ ಮಕ್ಳು ಪ್ರೀತಿ ಮಾಡೋಕೆ ಹೋಗ್ರಿ. ನಮ್ಮ ಅಕ್ಕನ ಸ್ವಲ್ಪ ಬಂಗಾರ ಇತ್ತು ರೀ. ನಮ್ಮ ಅಕ್ಕ ಸತ್ತೋಗ್ಬಿಟ್ಲ, ಬಂಗಾರ ಸಂಬಂಧ ಮಾಡ್ತಾಳೆ ನೋಡು. ಇಷ್ಟು ಪ್ರೀತಿ ಹೆಂಗಿರ್ತಾಳೆ ನಿಮ್ಮ ಮ್ಯಾಗ, ಏನೂ ಕೊಡೋದಿಲ್ಲ ತೊಗೊಳೋದಿಲ್ಲ ಅಂತ ನಮ್ಮ ಮಾಮಾಗೆ ಹೇಳೋರು. ನಮ್ಮ ಮಾಮ ನೋಡಿ ಇಲ್ಲ ಆಕೆ ಸ್ವಭಾವನ ಹಂಗೈತೆ. ನನಗೊಂದು ಬೇಜಾರು, ನಮ್ಮ ಮಾವ ತಾವು ಮದುವೆ ಮಾಡಿದಾಗ ನಾವು ಮಾಡ್ಕೊಂಡ್ವಿ. ನಮ್ಮನ್ನು ಈ ಥರ ಬಿಟ್ಟಿದ್ದು 20 ವರ್ಷ ಆತ್ರಿ. ನಮ್ಮ ಮಾಮ ನಮ್ಮ ಕೈಯಾಗ ಥಾಟ್ನ್ಯಾಗ ಒಂದು ದಿವ್ಸನೂ ಕೈ ತೊಳೆದಿಲ್ಲ. ನಮ್ಮ ಮಕ್ಕಳಂತೂ ನೀವು ಒಪ್ಕೊಂಡಿಲ್ಲ. ನನಗೆ ಯಾರು ಮಾಡಿದ್ರು ಬೇಜಾರಿಲ್ಲ ರೀ ನಮ್ಗೆ. ಅವರಾಗಲಿ ನನ್ನ ಮದುವೆ ಮಾಡಿದ್ರು. ನೀನು ಅವರೇ ಹೇಳೋರು ನಮ್ಮ ತಮಗೆ ತೊಗೋಬೇಕಂತ ಮಾಡಿದ್ದೀವ, ನೀನು ಸುರೇಶಿಗೆ ಮಾಡಾಕತ್ತೀವಿ ಅಂತ ಬೇಜಾರು ತಿಳ್ಕೊಬೇಡ ಅಂತ ಹೇಳಿ ಮದುವೆ ಮಾಡಿ ನಮ್ಮ ಸಂಸಾರಕ್ಕೆ ಹಚ್ಚಿದವ್ರ. ನಮ್ಗೆ ಇನ್ನೂ 20 ವರ್ಷ ಆದರೂ ನಮ್ಮನ್ನು ತಿರುಗಿ ನೋಡೋದಿಲ್ಲ. ಅದೊಂದು ಬೇಜಾರು ರೀ. ನಾವು ಮಕ್ಕಳಂತೂ ದೊಡ್ಡಪ್ಪ ಅಂತ ಹೋದ್ರೂ ಮಕ್ಕಳು ಸೇರಿಸ್ಕೊಡೋದಿಲ್ಲ. ಒಂದು ಪ್ರೀತಿಲೇ ಕಾಪಿ ಮಾಡಿಕೊಟ್ಟಿವಿ ಅಂದ್ರೆ ನಿಮ್ಮ ಅಮ್ಮ ಅದ್ರಾಗ ಏನೋ ಮಾಡಿಸಿ ಹಾಕ್ಯಾಳ. ಅವ್ರು ಹೇಳ್ದಂಗೆ ಸ್ವಸ್ಥರು ಹೆಂಗೆ ಸಿಗ್ತಾರ, ಅವ್ರು ಹೇಳ್ದಂಗೆ ಮಂತಾನೆ ಹೆಂಗೆ ಸಿಗ್ತಾವೆ, ಅವ್ರು ಹೇಳ್ದಂಗೆ ನಿಮ್ಮ ಹೂ ಹೇಳ್ದಂಗೆ ಎಲ್ಲ ಹೆಂಗೆ ನಡೀತೈತಿ ಇವ್ರಿಗೆ ಪ್ರಶ್ನೆ ಮಾಡಿ. ಅದೊಂದು ನಮ್ಗೆ ಭಾಳ ಕೊರಗೈತಿ ನೋಡ್ರಿ ನಿಜ ಹೇಳೋದು. ಹಾಂ ರೀ. ಇಲ್ಲ ನಾವು ಅವಂಗ ಹೇಳಿ ನಾಳ್ಬೇಡ ಅಂತೇಳಿ ನನಗೆ ಗೊತ್ತಿಲ್ಲ. ಬದುಕು ನಡೆದಿರೋದು ಹಂಗೆ ಅಲ್ಲ. ನಾವು ಮಳೇಲಿ ನೆನಿಬೇಕು, ಚಳಿಲಿ ನಡಗಬೇಕು, ಬೇಸಿಗೆಯಲ್ಲಿ ಬೆವರಬೇಕು. ಬದುಕಲ್ಲ ಇದು. ಅಂದ್ರೂ ಮನ್ಯಾಗ ಗಂಡು ಮಕ್ಕಳಾಗಲಿ ಮೈದನ ಭಾವಗಳಾಗಲಿ ಒಬ್ರು ಗುಣ ನೋಡ್ಕೋಬೇಕು. ಎಷ್ಟು ದಿವಸ? 1 ವರ್ಷ 2 ವರ್ಷ 20 ವರ್ಷ ಆತ್ರಿ. ನಾವು ಇವ್ರ ಮದುವೆಯಾಗಿ 32 ವರ್ಷ. ಇನ್ನೂ ನಮ್ಮನ್ನ ಟೆಸ್ಟ್ ಮಾಡ್ತೀನಿ ಅಂದರೆ ಬೇಜಾರಾಗಂಗಿಲ್ಲ. ಬಟ್ ಚಿಂದಂತ ಹುಡುಗರು ಮಕ್ಕಳಿಂದ ಎಲ್ಲ ಮರ್ತು ಬಿಟ್ಟಿನಿ. ಮಕ್ಕಳಿಂದ ಎಲ್ಲ ಮರ್ತು ಬಂದಿದ ನಂತರ ನಿನ್ನಂತರ 10 ಮಕ್ಕಳ ಸಲುವಂಥ ತಾಯಿ ನನಗೆ ಶಕ್ತಿ ಕೊಟ್ಟಾಳ. ನನಗೆ ಇನ್ಯಾರು ಬೇಡ. ಅರುಣ ಅಂತ ಯಾಕೆ ಹೆಸರಿಟ್ರಿ? ಅರುಣ ಅಂತ ಯಾಕೆ ಇಟ್ಟಿವಿ ಅಂದ್ರೆ ನಮ್ಗೆ ಅವಾಗ ಹೆಸರು ಏನು ಇಡ್ಬೇಕು ಅನ್ನೋದು ನಮ್ಮ ಅಕ್ಕ ಸತ್ತು 1 ತಿಂಗಳಿಗೆ ಹುಟ್ಟಿದನು. ನಾನು ನಮ್ಮ ಅಕ್ಕನ ಮಕ್ಳಿಗೆ ಹೇಳಿಬಿಟ್ಟೆ ಏನಾರ ಒಂದು ಹೆಸರು ಇಟ್ಬಿಟ್ಟು. ಅರುಣ ಯಾಕೆ ಇಟ್ರು ಅಂತ ಕೇಳೋದಕ್ಕಿಂತ ರಾಯಣ್ಣ ಅಂತ ಯಾಕೆ ಇಟ್ರು ಅಂತ ಕೇಳ್ಬೇಕು ನೀವು. ನನ್ನ ನಿನ್ ಮಗಲ್ಲ, ನನ್ನ ಮಗಳು ಬರ್ತೀನಿ ಫಸ್ಟ್, ನಿಂಗೆ ಬರ್ತೀನಿ. ನಿಂಗೆ ಇಟ್ಟಿರೋದಲ್ಲ ಹೆಸರು ಫಸ್ಟ್. ಅರುಣ ಅಂತ ಯಾಕಂದ್ರಿ ಅಲ್ಲಿ ನರ್ಸರಿ ಇದ್ದಳ್ರಿ, ಚಂದ ಅರುಣ ಅಂತ ಕರಿತೀರಿ. ಒಂದು 20 ವರ್ಷ ತಕ್ಕಿದ್ದಳ್ರಿ. ಹಿಂಗೆ ಸುಮ್ಮ ಆಕಿ ನರ್ಸರಿ ಹೆಸರು ಇಟ್ಬಿಡ್ರಿವ ಅಂದಿ. ನಮ್ಗೇನು ಹೇಳಕ್ ಇವಾಗಿನ ಹೆಸರಿಂಗೆಲ್ಲ ಚಾಯ್ಸಿಂಗ್ ಅವಾಗ ಏನಿಲ್ಲ, ಇಟ್ಬಿಡೋದೆ ಮಕ್ಕಳಾದ್ರೆ ಇಟ್ಬಿಡೋದು ಸಾಕು. ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ನಮಗೂ ಒಂದು ಸಾರ್ಥಕತೆ ಇದೆ. ಇನ್ನೊಂದು ನೀವು ಕೇಳಾರ್ದ ನಾನು ಹೇಳ್ತೀನಿ. ಯಾರೇ ಮಾಡಲಿ ಒಂದು ಬಡವ್ರಿಗೆ ಕೊಡಲಿ. ಈಗಂತೂ ಬೆಂಗಳೂರಿನ ಅದ ಅಂತೀನಿಯಪ್ಪ, ಬೆಂಗಳೂರಿನಾಗ ಜೀವನ ಏನೂ ಬ್ಯಾಡ ನೋಡಿ. ಯಾಕೆ ನೋಡ್ರಿ, ಒಂದು ಹುಡುಗ ಹುಡುಗಿ ಮದುವೆ ಮಾಡ್ಕೊಳ್ಳಿ, ಬೇಡ ಒಂದು ಮನೆ ಬಿಟ್ಟು ನಾವೊಂದು ದುಡ್ಕೊಂಡು ತಿನ್ರಿ ಅಂತ ಕಳಿಸ್ಲಿ. ಆಕಿಗೊಂದು 10,000 ಇವಂಗೊಂದು 10,000 ಅಷ್ಟೇ ಇದ್ರೆ ಸಾಕು. 5,000 ಮನೆ ಬಾಡಿಗೆ ಕೊಡ್ತಾರೆ, 5,000 ರೇಷನ್ ಬಿಲ್ ಕೊಡ್ತಾರೆ, 5,000 ಪಾನಿಪುರಿ ತಿಂದ ಹಿಂಗೆ ಮಾಡ್ತಾರೆ. ಒಂದು 5,000 ಏನೋ ಸೇವಿಂಗ್ ಮಾಡ್ತಾರೆ. ಆರಾಮಾಗಿರ್ತಾರೆ. ಅವ್ರಿಗೇನು ಮನೆ ಇತ್ತು, ಹೊಲ ಇತ್ತು, ಚಿನ್ನ ಬಂಗಾರ ಏನೂ ಕೇಳಂಗಿಲ್ಲ. ಅವಾಗ ಹಂಗಿದ್ದಿಲ್ಲ ರೀ. ನಮ್ಗೆ ಕೊಳ್ಳ ಹಾಕ್ಕೊಳ್ಳಿಲ್ಲ ಅಂದರೆ ಒಂದು ಗುಂಜು ಬಂಗಾರ ಇಲ್ಲ ಕೊಳ್ಳಾಗ. ಕಿವಿ ತುಂಬ ಒಂದು ಕಿವ್ಯಾಗ ಒಂದು ಗುಂಜು ಬಂಗಾರ ಇಲ್ಲ. ಏನು ಬಾಳೆ ನಮ್ಮಮ್ಮಂಗೆ ಅಂದಿದ್ದಾರೆ. ನಾವು ಅಣ್ಣ ತಮ್ಮನ್ನ ಕಿವಿಯಾರ ಕೇಳಿಸ್ಕೊಂಡು ಬದುಕಿರೋಂಥ ಪರಿಸ್ಥಿತಿಗಳಿದೆ. ಈಗ ಬೆಂಗಳೂರಲ್ಲಿರೋರು ನಾವಿಲ್ಲಿ ಐಷಾರಾಮಿ ಜೀವನ, ನೆಮ್ಮದಿ ಆಗಿದ್ದೀವಿ, ದುಡಿತಾ ಇದ್ದೀವಿ, ದುಡಿತಾ ಇದ್ದೀವಿ ಅಂತೀರಿ. ನೀವು ಬೇರೆ ಥರ ಹೇಳ್ತೀರಲ್ಲ, ಹೆಂಗದು? ಹೆಂಗ್ರಿ ಅಂದರೆ
ಹಳ್ಳಿ ಜೀವನ ಬೆಸ್ಟಾ ಬೆಂಗಳೂರು ಜೀವನ ಬೆಸ್ಟಾ? ನೀವು ಎರಡು ಕಡೆ ಓಡಾಡ್ತಿರ್ತೀರಲ್ಲ ನಿಮಗೆ. ನಮ್ಗೆ ಫಸ್ಟಿಂದ ಬೆಂಗಳೂರಿನಾಗ ಇದೀವಿ, ಬೆಂಗಳೂರಂತರೂ ಇನ್ನೂ ಇಷ್ಟ ರೀ. ಆದ್ರೆ ಹಳ್ಳಿಯಾಗ ಏನಾಗುತ್ತೆ ಗೊತ್ತೇನ್ರಿ, ಸುರೇಶನ ಮಗ, ಅಂಬಕ್ಕನ ಮಗ ಎಲ್ಲೇ ಹೋದ್ರು ಒಂದು ತಪ್ಪು ಆದ್ರೂ ಏನಪ್ಪ ನಿನ್ನ ಮಗ ಬುದ್ಧಿ ಹೇಳ. ಈ ಬೆಂಗಳೂರಿನಾಗ ಹಂಗಲ್ರಿ, ಬೇಕಾದ್ರೆ ಮಾಡ್ಕೊಂತ ಹೋಗ್ರಿ ಯಾರ ಮಕ್ಕಳು ಯಾರನ್ನೂ ಕೇಳಲ್ಲ. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಊರ ನಮ್ಗೆ ಇಷ್ಟ ಅನ್ಸೋದು. ಒಂಚೂರು ನಾವ ದಾರಿ ಬಿಡಲಿ, ಸುರೇಶ್ನ ಅಂತ ಏನು ಉಪಯೋಗಿಲ್ಲ. ಇಲ್ಲಿ ಯಾರು ಅಂತಾರೆ ರೀ, ಹಾದಿ ಬಿಟ್ಟು ಉಳ್ಳಾಡಿದ್ರು ಯಾರು ಕೇಳ, ಅವ್ರದ್ದೊಂದು ಏನೋ ಶೋಕಿನ ಮಾಡಾಕತ್ತಾರ ಅನ್ಸುತ್ತೆ. ಹಂಗಾಗಿ ನಮ್ಮ ಊರೇ ನಮ್ಗೆ ಇಷ್ಟ ಅಂತ ನಾವು ಹಿಂಗೆ ಇವ್ರನ್ನ ಅಲ್ಲಿಗೆ ಎಲ್ಲ ಅಲ್ಲಿಗೆ ಮಾಡಿಬಿಟ್ಟಿವ್ರಿ. ಆಸ್ತಿ ಆಯ್ತು, ಹೊಲ ಆಯ್ತು, ಅವ್ರಿಗೇನು ಮುಂದೆ ನೀವು ರಿಟೈರ್ಡ್ ಆದ್ರೆ ಇಲ್ಲಿಗೆ ಬರ್ಬೇಕು. ಒಬ್ಬ ಐಗಳಿಗೆ ಹೋಗ್ಬೇಕು, ಒಬ್ಬ ಚಂದ್ರಗಿಗೆ ಬರ್ಬೇಕು. ಮತ್ತು ಇವ್ನು ಯಾಕೆ ಬೆಂಗಳೂರು ಕಳಿಸ್ಬಿಟ್ರಿ? ಇವ್ರನ್ನ ಯಾಕೆ ಬೆಂಗಳೂರು ಕಳಿಸಿದ್ರು ಅಂದ್ರೆ ಅದನ್ನೆಲ್ಲ ಪೂರ್ತಿ ಹೇಳಿದ್ರೆ ಏನು ಬೇಜಾರಿಲ್ಲ ಇಲ್ಲ. ದೊಡ್ಡ ಮಗ ದೊಡ್ಡ ತುಂಬಿದ ಕುಟುಂಬದಾಗಿಂದ ಹುಡುಗಿನ ಒಂದು ಇಷ್ಟಪಟ್ಟನ್ರಿ. ನಾ ಹೇಳಿದೆ, ನೋಡಪ್ಪ ಹೆಣ್ಮಕ್ಳು ನಾವಂತರೂ ಹೆಣ್ಣು ನಡೆದಿಲ್ಲ, ಅವ್ರ ಮಗಳು ನಮಗೆ ಕೊಡೋ ಅಂದ್ರೆ ಅವ್ರು ಕೊಡೋದಿಲ್ಲ. ಇಲ್ಲ ಕೇಳಂಗೆ ಕೇಳೇವನಿ ಹೋಗಿ ಅನ್ಸತ್ತೆ ಅವ್ರ ಮಮ್ಮಿಗೆ ಕೇಳೀನಿ, ನಮ್ಮ ನವೀನ ನಿಮ್ಮ ಮಗಳನ್ನ ಇಷ್ಟಪಡ್ತಾನೆ ರೀ, ನೀವು ಏನು ಹಾಕಂತೀರೋ ನಾವು ಹಾಕ್ತೀವಿ ಅಂದಿದ್ದಕ್ಕೆ ಅವ್ರೇನಂದ್ರೆ ನಿಮ್ಗೆ ಹೊಲ ಇಲ್ಲ ಮನೆ ಇಲ್ಲ ಇಲ್ಲಿ ಅಂದ್ರೆ. ಇಲ್ಲ ಹೊಲ ಮನೆ ನಮ್ಮದೆಲ್ಲ ನಮ್ದು ತವ್ರ ಮನ್ಯಾಗ ಐತ್ರಿ, ನೀವು ಬೇಕಾದ್ರೆ ಇಲ್ಲೇ ಬಂದು ನೀವು ಹೆಗಳಾಗ ಮಾಡಂದ್ರು ನಾವು ಮಾಡ್ತೀವಿ. ಅವ್ರ ಮಾತು ಕೇಳಿ ಮನೆ ತೊಗೊಂಡಿನಿ ರೀ. ನಾ ಅವ್ರ ಮನೆ ಇಲ್ಲ ಅಂದಿದ್ದಕ್ಕೆ ಅಲ್ಲಿ ಮನೆ ತೊಗೊಂಡು ಮನೆ ಕಟ್ಸಿದೀವಿ ರೀ. ಹೊಲನೂ ಒಂದು 4 ಎಕರೆ ತೊಗೊಂಡ್ಬಿಡ್ಬೇಕು, ಯಾಕಂದ್ರೆ ಹೊಲ ಮನೆ ಆಗಿನ ಮಗಳು ಕೊಡ್ತಾರೆ ಅನ್ನೋದು ನಮ್ಮ ಮೈಂಡ್ನಾಗಿತ್ತು. ಹೊಲನೂ ಓಡಾಡಿದ್ದೀನಿ ರೀ, ದುಡ್ಡು ಕಟ್ಕೊಂಡು ಓಡಾಡಿದೆ, ಹೊಲ ಮಾಡ್ಬೇಕಂತ ಆಗಲಿಲ್ಲ ರೀ. ಆಗಲಿಲ್ಲನ ಅವ್ರ ಅಪ್ಪಾಜಿ ಅಂತಕ್ಕೆ ಹೋದೀನಿ ರೀ. ನಮ್ಮ ಸೊಸಿ ಅಪ್ಪಾಜಿ ಅಂತಕ್ಕೆ ಹಿಂಗೆ ರೀ ಹೊಲ ತೊಗೋಬೇಕಂದೀವಿ, ಆಗಲಿಲ್ಲ. ನಾನು ಅವ್ರಂದ್ರೆ ಯಾವ ಹೊಲ ಮನೆ ತೊಗೊಂಡು ಏನು ಮಾಡ್ತೇವ, ಇದ್ದಿದ್ರಾಗ ಆರಾಮಿದ್ದು ಬಿಡ್ರಿ ಅಂದರು. ಇದನ್ನು ಅವ್ರ ಮಮ್ಮಿ ಅವ್ರಿಗೆ ಹೇಳಿದ್ರು ಇಲ್ಲೋ ಗೊತ್ತಿಲ್ಲ ರೀ. ಮತ್ತು ಅವ್ರ ಮುಂದೆ ನಾ ಏನೂ ಮಾತಾಡೋಕ್ಕಾಗಲಿಲ್ಲ. ನಿಮ್ಮ ಮಗಳಿಗೆ ಕೇಳೀವಿ ಹಿಂಗಂತೆ. ಹೊಳೆ ಅವ್ರ ಮಮ್ಮಿಗೆ ಕೇಳೀನಿ ರೀ, ನೋಡಿರಿ ನಿಮ್ಮ ಸಂಬಂಧ ಮನೆ ಕಟ್ಟೀವಿ, ನಾವು ಹೊಲ ತೊಗೊಂಡಿಲ್ಲ, ಮಗಳು ಕೊಡ್ತಿರೋ ಏನು ಒಯ್ಯುನೋ, ನಾವು ಕ್ಲೋಸ್ ಆಗೇ ಮಾತಾಡ್ತಿದ್ದೀವಿ ರೀ. ಅಣ್ಣ ಅವ್ರು ಏನಂದ, ಅವ್ರ ತಾಯಿ ಏನಂದ್ರೆ ತಮಾಷೆನ ಅಂದ್ಕೊಂಡಿವಿ, ನೀವು ತಮಾಷೆನ ಅಂದ್ಕೊಂಡ ನಾ ಅಂದಿನಿ, ನಾವು ನಿಮ್ಮ ಜಾತಿ ಬೇರೆ ನಮ್ಮ ಜಾತಿನ ಬೇರೆ, ನಾವು ಹೆಂಗೆ ನಿಮ್ಮ ಮಗಳು ಕೊಡ್ತೀವಿ ಅಂತ ಅಂದ್ರೆ. ಅಂದಾಗ ಬಂದು ಮಗ ಹೇಳಿನ, ಅಲ್ಲೋ ನಾವು ಎಷ್ಟು ಹುಚ್ಚರದೀವಿ, ಅವ್ರ ಮಾತು ಕೇಳಿ ಅಲ್ಲಿ ಸೈಟ್ ಮಾರಿ ಇಲ್ಲಿ ಮನೆ ಕಟ್ಟಿ ಹೊಲ ತೊಗೊಳಕತ್ತೀವಪ್ಪ ಅಂದ್ರೆ ಅವ ಅಂದ, ನನಗೇನೂ ಗೊತ್ತಿಲ್ಲ. ಅವ್ರು ಹೇಳ್ಯಾರಿಲ್ಲ ಹೊಲ ಮನೆ ಇಲ್ಲಿ ನಿಮಗೆ ಕೊಡ್ತೀನಿ ಅಂದ್ರೆ ನಾಕಿನ ಮಾಡ್ಕೊತೀನಿ. ಆಕಿನ ಮಾಡ್ಕೋಬೇಕಾದ್ರೆ ನಿನಗೇನು ಬೇಕಪ್ಪ ಅಂದು, ನನಗೊಂದು ಒಮ್ಮಿನಿ ಬೇಕಾಕಿನ ಕರ್ಕೊಂಡು ಹೋಗಾಕ ಮಗ ಯಪ್ಪ ಅಂಥದ್ದೆಲ್ಲ ಮಾಡಬೇಡಪ್ಪ, ಒಮ್ಮಿನೆಲ್ಲ ನಿನ್ಗೆ ಒಮ್ಮಿನಿ ಕೊಡಿಸ್ತೀನಿ. ಅಕ್ಕಿ ಕೇಳಿದ್ರೆ ಅಕ್ಕಿ ನಿಮ್ಮ ಮಗನ ಬಿಟ್ಟು ನಮ್ಮ ಮದುವೆನ ಮಾಡ್ಕೊಳ್ಳೋದಿಲ್ಲ, ಯಾರನ್ನೂ ಮಾಡ್ಕೊಳ್ಳೋದಿಲ್ಲ. ನಮ್ಮ ಅತ್ತಿಗೆಗೂ ಎಂತೆಂಥ ಗಂಡುಗಳೆಲ್ಲ ಬಂದರು, ಡಾಕ್ಟರ್ ಜನ, ಯಾಕಂದ್ರೆ ಅವ್ರು ಸ್ವಲ್ಪ ಇದ್ದು ಬಂತಂದವರು. ಆದರೆ ಅವಳು ಯಾರನ್ನೂ ಒಪ್ಕೊಂತಿರ್ಲಿಲ್ಲ. ಯಾಕೆ? ಇಷ್ಟಪಡ್ತಿದ್ದಲ್ಲ ಇವರು ಸುಪುತ್ರ. ನಮ್ಮ ಮಗನ್ನ ಇಷ್ಟಪಡ್ತಿದ್ದಳ್ರಿ. ನನಗೂ ಹೆಣ್ಮಕ್ಳು ಇರಲಿಲ್ಲ. ಅಕ್ಕಿ ಅಂತೇಳಿ ನಿಮ್ಮ ಮನ್ಯಾನ ಹೆಣ್ಮಗಳ ಥರ ಬದುಕ್ಬೋದು. ಅವಾಗ ರೀ ಈಗೊಂದು 10-15 ವರ್ಷ 7ನೇ ಸ್ಕೂಲ್ ಓದ್ತಿದ್ದಳು ನೋಡ್ರಿ. ಈಗಿರೋ ಸೊಸೆ ತಾನೆ ಅವರು? ಈಗಿರೋ ಸೊಸೆ. ಬಟ್ ಈಗಿರೋ ಸೊಸೆ ನಿಮ್ಗೆ ತುಂಬ ಫ್ರೆಂಡ್ ಅಲ್ವಾ ಅವರು? ಅದೇ ರೀ, ಅಷ್ಟು ನಾನು ನಮ್ಮ ಅತ್ತಿಗೆ 7th ಇಂದ ಕ್ಲಾಸ್ಮೇಟ್ಸ್. ಎಲ್ಲರೂ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸು. ನಾನು 7th, ನಮ್ಮನ್ನ 8th, 9th ಅಲ್ಲಿ ನಮ್ಮನ್ನ ಲವ್ ಮಾಡಿದ್ದು ನಾನೇ ಮೀಡಿಯೇಟರ್. ಅದಕ್ಕೆ ಪತ್ರ ಎಲ್ಲ ತಗೊಂಡು ಕೊಡೋದು ನಾನೇ. ಓ, ಇವ್ರ ಲವ್ ಸ್ಟೋರಿ ಚೆನ್ನಾಗಿದೆ ಇದು. ಹಿಂಗೆ ಆದಿದ್ದಕ್ಕೆ ರೀ ಆ ಮದುವೆ ಆತ್ರಿ. ಮದುವೆ ಆಗಿ 4 ದಿವಸ ಮದುವೆ ಆಗಿ ಅವ್ರು ಮದುವೆ ಆಗಿದ್ದು ನಮ್ಗೆ ಹೇಳಿಲ್ಲ. ನಮ್ಮ ಅಮ್ಮನ ಬಾಯಾಗ ಮಾತಿಂದ್ರಂಗಿಲ್ಲ ಅಂತ ನಮ್ಗೆ ಏನೂ ಹೇಳಿಲ್ಲ. ಆದರೂ ಜನರು ನಮ್ಗೆ ಏನು ಮಾಡಿದ್ರು, ಎಲ್ಲ ನೀನೇ ಮಾಡಿ ಅಂತೇಳಿ ನಮ್ಮನ್ನ ನಮ್ಮಮ್ಮನೇ ನೀನೇ ಮುಂದೆ ನಿಂತೆ. ನಮ್ಮಮ್ಮ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಮ್ಮಮ್ಮಂಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ. ನಮ್ಮನ್ನ ಅವ್ಳು ಕರ್ಕೊಂಡು ಹೋಗಿದ್ದು ಗೊತ್ತಿರಲಿಲ್ಲ. ನಾನು ಬೆಂಗಳೂರಾಗೆ ಅವ್ರಿಗೋಸ್ಕರ ಮನೆ ಮಾಡಿದ್ದು ಗೊತ್ತಿರಲಿಲ್ಲ. ನೀನೇ ಎಲ್ಲ ಮುಂದೆ ಅಂತ ಮಾಡಿದ್ದು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ 2 ದಿನ ಅರೆಸ್ಟ್ ಮಾಡಿದ್ರು. 4 ದಿವಸ ಕಸ್ಟಡಿ ಒಳಗೆ ಹೋಗಿದ್ರಿ ನಮ್ಮ ಅಪ್ಪಾಜಿ ಜೂಟು. ಅಪ್ಪಾಜಿ ಅಂತರೂ ಹಾರ್ಟ್ ಅಟ್ಯಾಕೆ ಮಾಡ್ಕೊಂಡಾರ ಅಂದ್ಕೊಂಡಿದ್ದೆ. ಆದರೂ ಎಲ್ಲರೂ ಬದುಕಿದ್ದ. ಅವಾಗ ಒಬ್ಬರು ಯಾರೋ ಮೇಡಮ್ ಪುಣ್ಯ ಹತ್ಲ ಒಬ್ಬರು ಹಿರೇಮಠ ಮೇಡಮರು ಇದ್ದರು ರೀ, ಭಾಳ ಒಳ್ಳೆಯವ್ರು ಇದ್ರು. ಫಸ್ಟ್ ಹೋಗಿ ನಾ ಆತನಿಗೆ ಹೋಗಿ ಅಕ್ಕಿಗೆ ಪೆಡೆ ತೀರ್ಸೀನಿ ರೀ. ಅವ್ರು ಹೇಳೋರು, ಅಕ್ಕಿ ನಿನ್ನ ಸೊಸಿನ, ನಿನ್ನ ಜೋಡಿ ಬಂದಾಳ ಅಂದ್ರೆ ಅಕ್ಕಿ ನಿನ್ನ ಸೊಸಿನ, ಸರಿ ತಗೊಂಡು ಸೊಸಿ ಅನ್ನೋರು ರೀ. ಅವ್ರು ಮಾತು ತೊಗೊಂಡ್ರೆ ಸೊಸಿ ಅನ್ನೋರು. ಸೊ ಅವ್ರ ಕಡೆಯಿಂದ ಮಾತಾಡ್ಕೊಂಡು ಕನೆಕ್ಟ್ ಆಗಿ ನಾವು ಹಿಂಗೆ ಬಂದಿದ್ದೀವಿ ಅಂತ ಆಮೇಲೆ ಅಮ್ಮಂಗೆ ಮುಟ್ಸಿದ್ವಿ ನಾವು. ಅವರ ನಮ್ಮ ಸ್ಟೇಷನಲ್ಲಿ ಹೋದಾಗ ಅವರ ನಮ್ಮ ಬಿಡಿಸಿದಳ್ರಿ ಅಮ್ಮ ಅಂದು. ಪಾಪ ಭಾಳ ಒಳ್ಳೆ. ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆಗಿದ್ರಿ. ನಮ್ಮ ಊರಾಗಿನವ್ರೆ ರೀ, ಅವ್ರು ಎಲ್ಲ ಬೇಕಾದವ್ರೆ. ಈಗ ಅದಕ್ಕೆ ಅಂತರ್ ಮ್ಯಾರೇಜ್ ಮದುವೆ ಆಗಕ್ಕತ್ರ ನನಗೆ ಭಾಳ ಹಿಂಸೆ ಬೇಜಾರಾಕತಿ. ಅವ್ರವ್ರು ಒಪ್ಕೊಂಡು ಮದುವೆ ಮಾಡ್ತಾರೆ. ನಮಗೆ ಆಗ್ರಿ 4 ದಿವಸ ನಮ್ಮ ಊರಿಗೆ ನಾವು ಹೋಗಿಲ್ಲ, 5 ವರ್ಷ ಕಾಲಿಟ್ಟಿಲ್ಲ ರೀ. ಅಯ್ಯೋ ಶಿವನೇ. ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಿನಾಗ ನಾವು ಅತನಿಯಿಂದ ಶಿಫ್ಟ್ ಆಗಿ ರಾಮದುರ್ಗ ತಾಲೂಕು ಚಂದ್ರಗಿಗೆ ಬರೋಕ್ಕೆ ಕಾರಣನೇ ಅದು. ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಬೇರೆ ಜಾತಿ, ಇವಾಗ ಎಲ್ಲರೂ ಮನೆಗೆಲ್ಲ ಜಾತಿ ಮದುವೆ ನೋಡಿ. ನಾ ಶುಕ್ರವಾರನ ಒಂದು ಮದುವೆ ಇದೆ. ಅವ್ರ ಜಾತಿನೇ ಬೇರೆ, ಅವ್ರ ಜಾತಿನೇ ಬೇರೆ, ಇವ್ರ ಜಾತಿನೇ ಬೇರೆ. ಮಾಡೋದೆಲ್ಲ ತಾವು ಜಾತಿಯಿಂದ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ಕೊಳ್ಳೋರಿಗೆ ಯಾಕೆ ನಿಂದನೆ ಮಾಡಬೇಕು?
ಭಾಳ ಮಾಡಿದರೆ ಅಂದಕ್ಕೆ ಅವಾಗ ಏನು ಮಾಡಿಬಿಟ್ಟೆ ಯಪ್ಪ ನಿಮ್ಗೆ ಬೆಂಗಳೂರು ಜೀವನ ಕೊಡ್ತೈತಿ, ನೀವು ಬೆಂಗಳೂರಿಗೆ ಹೋಗ್ಬಿಡ್ರಿ, ನಿಮ್ಗೆ ಏನು ಬೇಕೋ ನಾನು ದುಡ್ಡು ತಂದು ಕೊಡ್ತೇನೆ, ನೀವು ಎಷ್ಟು ದುಡ್ತೀರಿ, ಇವನಿಗೆ ಸ್ವಲ್ಪ ಪೇಮೆಂಟ್ ರೀ, ಅವ್ನು ಸ್ವಲ್ಪ ಪೇಮೆಂಟು. 1 ವರ್ಷ ಹೊರಗೆ ಬಿಟ್ಟಿಲ್ಲ ರೀ ಅವ್ನು. ಅಲ್ಲಿ ಯಾರು ಬಂದರು ಇಲ್ಲಿ ಯಾರು ಬಂದರು, ಆಕಿದ ಆಸ್ತಿ ಬೇರೆ ಇತ್ತಲ್ರಿ, ಆಸ್ತಿ ಸಂಬಂಧ ಮಾಡ್ಕೊಂಡ್ರಿ ಅಂತೇಳಿ ನಮ್ಗೆ ಅಲ್ಲಿ ಸಮೇತನಳ್ಳಿಯಾಗ ಅಧ್ಯಕ್ಷರಂತದಾರ, ಅವ್ರ ಮನ್ಯಾಗ ನಮ್ಮನ್ನ ಇಟ್ಕೊಂಡು ಬೆಂಗಳೂರು ನಮ್ಮ ಬಟ್ ಅವ್ರ ಆಕೆ ಆಸ್ತಿನ ನೀವು ಮುಟ್ಟೇ ಇಲ್ಲ. ಏನು ಅಣ್ಣ ಈಗಲೂ ಸಹ ನಮ್ಮ ದುಡಿಮೆಯಿಂದ ನಮ್ಮ ಮನೆ ನಡೀತಾ ಇಲ್ಲ ಅಣ್ಣ. 1 2 3 ಅಮ್ಮ ದುಡಿದು ನಮ್ಮ ಕೈಲಿ ಕೊಡ್ತಾರೆ, ಹೆಸರು ಹೇಳೋದು ನಮ್ಮದೇ. ಅಣ್ಣ ದುಡಿದು ನನ್ನ ಕೈಲಿ ಕೊಡ್ತಾನೆ, ಹೆಸರು ಹೇಳೋದು ನಮ್ಮದೇ. ಈಗಲೂ ಸಹ ನಮ್ಮಮ್ಮ ಬಜ್ಜಿ ಬೋಂಡ ಎಲ್ಲ ವ್ಯಾಪಾರ ಇನ್ನೂ ವ್ಯಾಪಾರ ಈಗಲೂ ಮಾಡ್ತಾರೆ. ಗೊತ್ತು ನೋಡಿ, ಜಾತ್ರೆಗಳೆಲ್ಲ ಹೌದು ನಿಮ್ ಜಾತ್ರೆಲಿ ವಿಡಿಯೋ ಮಾಡಲ್ಲ ಹಾಕ್ತಿರಿ, ನೀವು ಸೊಸೆಂದ್ರು ನೀವು ಎಲ್ಲ ಸೇರ್ ಮಾಡ್ತೀರಿ. 1 ಲಕ್ಷ ಉಳಿಸ್ಕೊಂಡ್ ಬರ್ತೀವಿ ನಾವು. ಅಬ್ಬಾ ಆ ಮೊದಲು ಏನು ಮಾಡ್ತೀನಿ, 50,000 ಸೊಸೆಯರ್ ಕೈ ಕೊಟ್ಬಿಡ್ತೀನಿ, ನೋಡುವ ಇರ್ಲಾರ್ದಾಗ ನಿಮ್ಮ ಖರ್ಚಿಗೆ ಬರ್ತಾವೆ ಇಟ್ಕೊರಿ. 50,000 ಮಕ್ಕಳಿಗೆ ಸಂತೆ ಕೊಟ್ಟಿರ್ತಾರೆ, ಅವ್ರಿಗೆ ಕೊಡ್ತೀವಿ. ಮತ್ತು ನಾವು ಇದ್ದು ಸಂತೆ ತೊಗೊಂಡು ಗಂಡ ಅಂತ ಇಟ್ಕೊಂಡು ಮತ್ತು 2 ತಿಂಗಳು ನಮ್ಮ ಜೀವನ ಹೆಂಗೆ ಮಾಡ್ತಿರ್ತೀವಿ ಅಂದ್ರೆ ಎಲ್ಲರಿಗೂ ನಾ ಹೇಳ್ತೀನಿ ರೀ. ಅವ್ರು ಯಾರು ವಿಡಿಯೋ ನೋಡ್ತಾರೋ, ಏನು ಟಿ ವಿಯಾಗ ಬರ್ತೈತೋ, ಏನು ಬರ್ತೈತೋ ಗೊತ್ತಿಲ್ಲ ರೀ, ಎಲ್ಲರಿಗೂ ಹೇಳ್ತೀನಿ. ಬರೀ ನಮ್ಮ ಕಷ್ಟ ಭಾಳ ಐತ್ರಿ, ನಾವು ಯಾವತ್ತೂ ನಮಗಿಷ್ಟು ಹೊಲ ಮನೆ ಇದ್ರೂ 20 ವರ್ಷ ದುಡ್ದ ತಿಂದೀವಿ ರೀ ನಾವು. ನಿಮ್ಮಂಥವ್ರ ಹತ್ರ 500 ರೂಪಾಯಿ ಇಸ್ಕೊಂಬರ್ಬೇಕು, ಬೋಂಡ ಬಜ್ಜಿ ಮಾಡಬೇಕು, ಅವತ್ತು ವ್ಯಾಪಾರ ಆದ್ರೆ ನಿಮ್ಗೆ ಕೊಟ್ಟು ನಿಮ್ಮ ಮುಖ ನೋಡೋದು, ಇಲ್ಲಾಂದ್ರೆ ಸೈಡಿಗೆ ಆಶೆ ಹೋಗೋದು. ಈಗ ಅತ್ತೆ ಸೊಸೆ ಅಮ್ಮ ಮಗಳು ಆಗಕ್ಕಾಗಲ್ಲ ಅಂತಾರೆ, ನೀವು ಹೆಂಗಿದ್ರಿ ಇಷ್ಟೊಂದು ಚೆನ್ನಾಗಿ? ಅದನ್ನು ಹೇಳ್ಬೇಕಂದ್ರೆ ರೀ, ಅದು ತಾಯಂದ್ರ ಮನಸ್ಸಿನಾಗ ಬರ್ಬೇಕು ರೀ, ಅತ್ಯಂದ್ರ ಮನಸ್ಸಿನಾಗ ತಾಯಿ ಆಗೋ ಗುಣ. ಯಾಕಂದ್ರೆ ನಮ್ಗೆ ಹೆಣ್ಮಕ್ಳಿಲ್ಲ ರೀ. ಆಕೆ ಏನು ಹೇಳ್ತಾಳೆ ರೀ ಇವಂಗೆ, ನಿಮ್ಮ ಅಮ್ಮನ ನಾ ಆಗ ನೋಡಿ ಬಂದೀನಿ, ನಮ್ಮ ಅಮ್ಮ ಅಕ್ಕಿ ಇವಂಗಂತಾಳೆ, ನಮ್ಮವ್ವ ನನ್ನ ರೀ ನಿನಗೆ ಹಬ್ಬಕ್ಕೆ ಅಲ್ಲ ಅವ್ವ ಅಲ್ಲಕ್ಕೆ, ನಾ 7ನೇ ಇದ್ನಿ ಅವಾಗ ನೋಡಿ ಬಂದಿನ. ತಾಯಿ ಮನಸ್ಸಿನಾಗ ಅದೊಂದು ಭಾವನೆ ಮೂಡ್ಬೇಕು ರೀ. ಈಗ ನಿಮ್ಮನ್ನ ಮಗನ ಥರ ನೀವು ನಮ್ಮ ಮಗ ಅಂದ್ರೆ ನಮ್ಮ ಮಗಳಿಗೆ ಹೆಂಗೆ ನೀವು ಮಾಡ್ತೀವಿ ಹಂಗೆ ಮಾಡ್ತೀವಿ ರೀ. ನಮಗೇನಂತಿದ್ರು, ಏನೂ ಲಾಭ ಇಲ್ಲದೆ ಇಷ್ಟ್ಯಾಕೆ ಪ್ರೀತದಾಳ ಇವ್ರ ಮೇಲೆ. ಈಗಾದ್ರೂ ನಮ್ಮ ಮಾವಗಾಗಲಿ ನಮ್ಮ ರಿಲೇಷನ್ಗಾಗಲಿ ನಾವಿರೋ ನಮ್ಮ ಸ್ವಭಾವನ ಹಂಗೈತೆ. ಯಾರೇ ಬಂದರೂ ನಮ್ಮ ಮನೆಗೆ ಮಗಳಾಗೇ ಬರಬೇಕು, ಮಗ ಆಗೇ ಬರಬೇಕು, ಹಳೆಂದಾಗಿ ಸ್ನೇಹನೂ ಸಹ ಪ್ರಪೋಸ್ ಮಾಡಿದ್ದು ಫಸ್ಟ್ ಅವಳೇ. ತಾಯಿ ನೋಡಿ ಇವ್ರು ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ಅಮ್ಮ ಚೆನ್ನಾಗಿ ನೋಡ್ಕೊತಾರೆ, ಗಂಡ ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ಹೆಂಡತಿ ನನ್ನ ಮನೆಗೆ ಬಂದಿಲ್ಲ ಸತ್ಯವಾಗ್ಲು. ಅಮ್ಮ ಚೆನ್ನಾಗಿ ನೋಡ್ಕೊತಾರೆ ಫಸ್ಟ್ ನೋಡಿದ್ದೆ ನಮ್ಮ ಅಮ್ಮನ್ನ. ಇದು ಲವ್ ಸ್ಟೋರಿನೇ? ಇದು ಅವ್ನದು ಲವ್ ಸ್ಟೋರಿ. ಓ, ನಿಮ್ ಇಬ್ರದು ಅಣ್ಣ ತಮ್ಮಂದ್ರೆ ಇಬ್ರದು ಲವ್ ಸ್ಟೋರಿನಾ? ಈಗ ಅಣ್ಣನ ಲವ್ ಸ್ಟೋರಿಗೆ ನೀವು ಕಾರಣ? ನಾನು ಕಾರಣ. ನನ್ನ ಲವ್ ಸ್ಟೋರಿಗೆ ನಮ್ಮ ಅಮ್ಮನೇ ಕಾರಣ. ನನಗೇನಂದ್ರೆ ಅದು ನಾನೇ ಹೇಳ್ತೀನಿ. ಯಾಕೆ ಫಸ್ಟ್ ನಿಮ್ಮ ಅಣ್ಣನ ಸ್ಟೋರಿ ಹೇಳಿ. ಫಸ್ಟ್ ನಮ್ಮ ಅಣ್ಣನ ಸ್ಟೋರಿ ನಮ್ಮ ಅಮ್ಮನೇ ಕೇಳಿ. ಇಲ್ಲ ನೀವು ಹೇಳಿ, ಸ್ಕೂಲ್ ಕತೆ. ನಮ್ಮ ಅಣ್ಣನ ಸ್ಟೋರಿ ಹೆಂಗೆ ಅಂದ್ರೆ, ಅದೇ 7th ನಾನು ನಮ್ಮ ಅದಕ್ಕೆ ಕ್ಲಾಸ್ಮೇಟ್ಸು, 8th 9th ವರೆಗೂ ಫ್ರೆಂಡ್ಸು. 9th ನಮ್ಮನ್ನ ಪ್ರಪೋಸ್ ಮಾಡ್ದ, ಮೀಡಿಯೇಟರ್ ನಾನೇ, ಪತ್ರ ತೊಗೊಂಡು ಹೋಗಿ ಕೊಡೋದು, ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು. ಬಟ್ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅವ್ರ ಮನೇಲಿ ಗೊತ್ತಿರಲಿಲ್ಲ. ಅವ್ರ ಮನೇಲಿ ಅಮ್ಮ ಅನ್ನೋನು, ನೀನು ಒಳ್ಳೆಯವನು, ನೀನು ನಮ್ಮ ಮನೆಗೆ ಬಾ, ನಿಮ್ಮ ಮನ ಸರಿ ಇಲ್ಲ, ನಿಮ್ಮ ಅಣ್ಣನ ಮನೆಗೆ ಕರೆಸ್ಬೇಡ, ಅವ್ನು ವಿಲನ್ನು. ಯಾಕಂದ್ರೆ ಅವ್ರ ಮಗಳು ಲವ್ ಮಾಡ್ತಿದ್ನಲ್ಲ, ನಾನೇ ಮೀಡಿಯೇಟರ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅಪ್ಪ ಇವಾಗ ನಮ್ಮ ಅತ್ತೆ ಸ್ವರ್ಗದಲ್ಲಿದ್ದಾಳೆ, ನಮ್ಮ ಅತ್ತೆ ನೆನ್ಸ್ಕೊಂಡು ಒಂದು ವಿಷಯ ಹೇಳ್ತೀನಿ. ಯಾಕಂದ್ರೆ ಅವಳು ಅಂತ ಮುತ್ತಂತ ಮಗಳನ್ನ ನಮ್ಮ ಮನೆಗೆ ಕೊಟ್ಟಿದ್ದಕ್ಕೆ ನಮ್ಗೆ ಸಾಕು. ನಮ್ಗೇನು ಯಾವುದೇ ತರಹ ದುಡ್ಡು ಒಡವೆ ಬಂಗಾರ ನಮ್ಗೇನು ಕೊಟ್ಟಿಲ್ಲ. ಅವ್ರದ್ದು ಎಷ್ಟೋ ಆಸ್ತಿವಂತರು ಅವ್ರ ಮನೆಯಿಂದ ತೊಗೊಂಬಂದಿದ್ದಾರೆ ಅಂತಾರೆ, ಏನೂ ಇಲ್ಲ. ನಮ್ಮಮ್ಮ ದುಡ್ಡದೇ ಮಾಡಿರೋದು ಇದುವರೆಗೂ. 15 ವರ್ಷ ಆಯ್ತು, 10 ವರ್ಷ ಆಯ್ತು ನಮ್ಮ ಅದಕ್ಕೆ ನಮ್ಮ ಮನೆಗೆ ಬಂದು. ಒಂದು ಸಲ ಅವ್ರ ಅಪ್ಪ ಅಮ್ಮ ನೆನ್ಸಲ್ಲ, ಒಂದು ಸಲ ನೆನ್ಸಲ್ಲ. ಹಂಗೆ ನೋಡ್ಕೊಂಡಿದ್ದೀರಾ ನೀವು? ಅದು ಇಂಪಾರ್ಟೆಂಟ್. ನಾನು ಅಂತೀನಿ ರೀ, ಅಕ್ಕಿನ ಬಿಡ್ರಿ. ಈಗ ನಮ್ಮ ಸ್ನೇಹ 2 ವರ್ಷ 3 ವರ್ಷ ಆಯ್ತು. ಎಷ್ಟು ವರ್ಷ ಮದುವೆಗೆ ನೀವು? ನನ್ನ ಮದುವೆಗೆ 5 ವರ್ಷ ಆಯ್ತು. 5 ವರ್ಷ ಆಯ್ತು. 5 ವರ್ಷದಾಗ 1 ವರ್ಷ ಕರ್ಕೊಂಡು ಹೋಗ್ಯಾರ್ರಿ ಅವ್ರು. ಹೌದಾ? ಅವರು ಕರ್ಕೊಂಡು ಸ್ನೇಹದ ಯಾವ ಊರು? ಅವ್ರದ್ದು ಜಮಖಂಡಿ. ಜಮಖಂಡಿ. ಸೊ ನಿಮ್ಮ ಜಮಖಂಡಿಗೂ ನಿಮಗೂ ಎಲ್ಲಿ ಲಿಂಕ್ ಆಯ್ತು? ನನಗೆ ಅವಳು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ಲು. ಓಹೋ, ಅರುಣ್ ಮತ್ತು ಸ್ನೇಹ ಇನ್ಸ್ಟಾಗ್ರಾಮ್ ಮದುವೆ, ಲವ್. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ಲು, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು, ನಿಮ್ಮ ತಾಯಿ ಅಂದರೆ ನಂಗೆ ತುಂಬ ಇಷ್ಟ. ಮೆಸೇಜ್ ಹಾಕಿದ್ದು ಫಸ್ಟ್ ಅದು. ಓ ಹಂಗೆ. ಥ್ಯಾಂಕ್ ಯು ಮೇಡಮ್. ನಾನು ಮೇಡಮ್ ಅಂದೆ, ಇನ್ ಕೇಸ್ ಆಫ್ ಅಕ್ಕ ಅಂದಿದ್ರೆ ಮದ್ವೆ ಮೇ ಬಿ ಆಗ್ತಿರ್ಲಿಲ್ವೇನೋ. ಥ್ಯಾಂಕ್ ಯು ಮೇಡಮ್ ಅಂದೆ. ಆಮೇಲೆ ಫಸ್ಟ್ ಮೀಟ್ ಮಾಡಿದ್ದೆ ನಮ್ಮಮ್ಮನ್ನ. ಅವರು ನಿಮ್ಮನ್ನ ಮೀಟೇ ಮಾಡಿಲ್ಲ? ಇಲ್ಲ, ಅಮ್ಮನ್ನೇ ಮೀಟ್ ಮಾಡಿ. ಆಮೇಲೆ ನಾನು ಮಂದಿನ ಕರ್ಕೊಂಡು ಹೋಗಿ ನಮ್ಗೆ ಹಿರಿಯ ನಿಮ್ಮನ್ನ ಮೀಟ್ ಮಾಡಿ ಏನಂದ್ರು ಸ್ನೇಹ? ನಾನು ನಿಮ್ಮ ಮಗನ ಇಷ್ಟಪಟ್ಟು ನಮ್ಮ ಮದುವೆ ಮಾಡ್ಕೊತೀನಿ ಅಂದ್ಲು. ಇವನ್ ಗೊತ್ತೇ ಇಲ್ಲ ಅರುಣ್ಗೆ? ನಾನು ಜಮಖಂಡಿ ಹುಡುಗಿ ಅಂದ್ರೆ ಬೇಡವಾ ಅಂದೆ. ಯಾಕೆ? ನಮ್ಗೆ ಒಂದು ಸ್ವಲ್ಪ ಲೋಕಲ್ ಆಗುತ್ತಲ್ರಿ, ನಮ್ಗೆ ಹತ್ತನೇ ತಾಲೂಕು, ನಮ್ಗೆ ಹತ್ರ ರೀ ಅದು ಊರು. ಆಯ್ತು, ಬಟ್ ಜಮಖಂಡಿ ಹುಡುಗಿ ಯಾಕೆ ಬೇಡ? ನನಗೇನೋ ಅವಳು ಡ್ಯಾನ್ಸ್ ಮಾಡ್ತಿದ್ಲು, ಆಂಕರಿಂಗ್ ಫೀಲ್ಡ್ ಅಲ್ಲಿ ಹೆಂಗಿದ್ದಾರ ಅಂತ ನಾನು ಪೆದ್ದ ಬುದ್ದು, ನಾನು ಪೆದ್ದ, ನನ್ನ ಮಗ ನನಗಿನ ಸ್ಮಾರ್ಟು. ನಾನು ಏನು ಹುಡುಗನ್ಗೆ ಏನಾರ ಹೆಂಗೆ ಹೇಳಕ್ಕೆ ಹೇಗೆ ನೋಡಿ ಬರ್ತಾಳ ಅವಳು. ಆಮೇಲೆ ಅಕ್ಕಿ ಏನಂದ್ಲಿಲ್ರಿ, ಅಮ್ಮ ನಮ್ಮ ಚಿತ್ರದುರ್ಗ ಬೆಂಗಳೂರು ಹತ್ರ ನಮ್ದು. ನಮ್ದೇನು ಬೆಂಗಳೂರು ಅಲ್ವಾ, ನನಗೂ ನಿನ್ನ ಜಮಖಂಡಿ ಅಂದ್ರೆ ಏನು ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀನಂದ್ರೆ, ನಮ್ಮ ರಿಲೇಷನಲ್ಲಿ ಯಾರಿಲ್ಲ, ನಿನ್ನ ಬಗ್ಗೆ ನಾನು
ಅವಾಗ ಅಂದಿದ್ದಕ್ಕೆಲ್ಲ ಯಾರು ಬೇಕಾದವ್ರನ್ನ ಕರ್ಕೊಂಬರ್ರಿ ನಾನು ನಿಮ್ಗೆ ಪರಿಚಯ ಹಚ್ಕೊಡ್ತೀನಿ ನಿಮ್ಮಂಗೆ ಒಂದಿಬ್ಬರು ಅಣ್ಣನ ತಮ್ಮಂದ್ರನ್ನ ತೋರಿಸಿಲ್ಲ ನಾವು ಅಂಗಡಿ ಅಶೋಕ್ ಅಂತೇಳಿ ಆಮೇಲೆ ಹಿರಿಯರನ್ನೆಲ್ಲ ಕರ್ಕೊಂಡು ಹೋದಿವಿ ತಾಯಿ ಹತ್ರ ಕುಂತು ಕೇಳಿ ಮಾತಾಡಿ ಆಕಿಗೆಲ್ಲ ಶಾಸ್ತ್ರವಾಗಿ ನಾವು ನೋಡ್ಕೊಂಡು ಮದುವೆ ಮಾಡೀವಿ ಆದ್ರೂ ಇವ್ರದ್ದು ಇದು ಗದ್ದಲ್ರಿ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ನೀನು ಪ್ರಪೋಸ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಮಾಡು ಅವ್ರು ಅವಾಗ ನಾನು ನಿನ್ಕಿಂತ ಮುಂಚೆ ನಾನು ಅಮ್ಮಂಗೆ ಮಾಡಿದ್ದೀನಿ ಅಂತ ನಾನು ಅವ್ರನ್ನೇ ಇಷ್ಟಪಟ್ಟು ಆಮೇಲೆ ಆಕೆ ಒಂದು ಮಾತು ಅಂದಳ್ರಿ ಅಮ್ಮ ನಾನು ನಿಮ್ಮ ಮಗ ಇಷ್ಟಪಟ್ರನ್ನ ಬರ್ತೀನಿ ಇಷ್ಟಪಷ್ಟ ನಮಗೆ ಗೊತ್ತಿಲ್ಲವ ಈಗ ಒಬ್ಬಾಕಿದು ಉಂಡ ಸುಖ ಉಂಡ 4 ದಿನ ಜೈಲ್ನಾಗ ಬಿದ್ದು ಬಂದೀನಿ ಆಮೇಲೆ ನೀನು ನಾನು ಬರ್ತೀನಿ ಅಂದ್ಲು ಆಮೇಲೆ ಅಮ್ಮ ಅಂದು ಇಲ್ಲ ನಿಮ್ಮ ಮನೇಲಿ ಒಪ್ಸು ಮದುವೆ ಮಾಡ್ಕೊ ಬರ್ತೀನಿ ಅಂದಳ್ರಿ ಆಮೇಲೆ ನಾ ಹಂಗೆ ಕರ್ಕೊಂಬರಕ್ಕೆ ಇಷ್ಟ ಇಲ್ಲವ ನನ್ನ ಗಂಡ 2 ವರ್ಷ ಹೋಗ್ಯಾನ ಈಗ 1 ವರ್ಷ ಆತ ಅವ್ರು ಕರ್ಕೊಂಬಂದೀವಿ ಅಂದಿದ್ದಕ್ಕೆ ಆ ಹುಡುಗಿ ಅವ್ರ ಅಮ್ಮನ ಒಪ್ಪಿಸಿ ನಮ್ಮನ್ನು ಒಪ್ಪಿಸಿ ಅವರು ಎಲ್ಲ ಒಪ್ಕೊಂಡು ಮುಂದೆ ನಿಂತು ಮುಂದೆ ನಿಂತು ಮದುವೆ ಮಾಡ್ಬೇಕಂದಾಗ ನಿಮ್ಮಂಗೆ ಒಬ್ಬ ಅಭಿಮಾನಿ ಮಗ ಅವನ ಹೆಸರು ಅಂದು ಹೇಳೋದಾಗುತ್ತೋ ಹೇಳ್ತೀನಿ ರೀ ನನಗೂ ಸ್ವಲ್ಪ ಅದು ಟೈಮ್ ಬರಲ್ರಿ ಆಯ್ತು ಅವಾಗ ಬಂದು ನಾನು ದುಡ್ಡು ತೊಗೊಂಡು ಬಂದು ತೋರಿಸಿದ್ದೇನಪ್ಪ ನನ್ನ ಅಂತಿಕ್ಕೆ ಇಷ್ಟ ಐತಿ ಇಷ್ಟೇ ಸಿಂಪಲಾಗಿ ಮಾಡೋಣ ಅಂದ್ರೆ ಅವಂದ ದೊಡ್ಡ ಹುಚ್ಚ ಅಭಿಮಾನಿ ರೀ ಯಾರು ಕೊಟ್ಟರು ಅವನಂತ ಪ್ರೀತಿ ಆಗಲಿ ಅವನಂತ ಕೊಡೋದಾಗಲಿ ನನಗೆ ನನ್ನ ತವ್ರ ಮನೆಯವ್ರಿಗೆ ಕೊಟ್ಟಿಲ್ಲ ಅಂಥ ಪ್ರೀತಿ ಇದ್ದ ಮಗ ಸ್ವಲ್ಪ ಈಗ ಏನೋ ಅನುಕೂಲ ತಪ್ಪಿದ್ದಕ್ಕೆ ಸ್ವಲ್ಪ ಬೇಜಾರಾಗ್ಯಾನ ಆದ್ರೂ ನಾ ಆ ಮಗನ ಮಾತ್ರ ನಾ ಸತ್ರು ಬಿಡಂಗಿಲ್ಲ ಅಂಬಕ್ಕ ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ ಅರುಣ್ ಎಲ್ಲ ಹೇಳಕತ್ತದು ಏನೋ ಅಂದರೆ ಏನೋ ಗೌಪ್ಯವಾಗಿ ಏನೋ ಇಡಬೇಕು ಹೇಳಬಾರ್ದು ಹಂಗೆಲ್ಲ ಇಲ್ಲವೇ ಇಲ್ಲ ಅಂಬಕ್ಕ ನಿಮ್ಗೆ ಇನ್ನೊಂದು ಹೇಳ್ತೀನಿ ರೀ ನಮ್ಗೆ ಇವ್ರನ್ನ ಅರೆಸ್ಟ್ ಮಾಡಿ ಹಿಂಗೆಲ್ಲ ಬಿಡಿಸ್ಕೊಂಡು ಬಂದಿಂದ ನಮಗೆ ಭಯ ಶುರು ಆಯ್ತು ಯಾಕಂದ್ರೆ ನಾವು ಸ್ಟೇಷನ್ ಮೆಟ್ಲು ಹತ್ತಿದವ್ರೆ ಅಲ್ಲ ನಮಗನ್ನೋರು ಇಲಾಖೆ ಸೊಕ್ಕು ಮುರ್ಸಕ್ಕೆ ಬರೋಬ್ಬರಿ ಮಾಡಿದ್ರಿ ಏನೋ ಜನ ಮಾತಾಡೋಣ ಇವ್ರಿಗೆ ಅಂದ್ಯಪ್ಪ ಇಲ್ಲಿ ಎಲ್ಲ ನಮ್ದು ಹೆಸರು ಒಪಿನಿಯನ್ ಕೆಡಿಸ್ಬಿಟ್ಟಾರ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಬೇಕು ಸುರೇಶ್ ನಿಂತು ಹಿಂಗೆ ಹನುಮಂತನ ಸೊಸಿ ಹಿಂಗೆ ಗಂಗವನ ಸೊಸಿ ಹಿಂಗೆ ಅನ್ಸ್ಕೋಬೇಕಂತೇಳಿ 10 ಲಕ್ಷ ತೊಗೊಂಡು ಆ ಊರಿಗೆ ಹೋಗಿದ್ದೀನಿ ರೀ ದುಡ್ಡು ಸಂಪಾದನೆ ಮಾಡಿ ಅಂಥ ಯಜಮಾನ್ರು ಕರ್ಕೊಂಡು ದುಡ್ಡು ಸಂಪಾದನೆ ಮಾಡಿ 10 ಲಕ್ಷ ತೊಗೊಂಡು ಹೋಗಿ ಮನೆ ಕಟ್ಟಿ ಎಲ್ಲ 2003-4ರಲ್ಲಿ ಆಗ 10 ಲಕ್ಷ ಯಾರೂ ಸ್ಪಂದಿಸ್ಲಿಲ್ಲ ಆವಾಗ ಇವ್ರಿಗೆ ಹೇಳಿಬಿಟ್ಟೆ ಜನ ಒಳ್ಳೆ ರೀತಿಲಿ ಇದ್ರೆ ಮಾಡೋಂಗಿಲ್ಲಪ್ಪ ನೀವು ನಿಂದಿರ್ಬೇಕು ಮಕ್ಕಳು ಒಂದು ಲೆಕ್ಕಕ್ಕೆ ನಿಂತು ಮದುವೆ ಮಾಡಿಕೊಂಡು ನನ್ನ ಹೆಸರು ತರುವಂಥ ಕೆಲಸ ನೀವು ಮಾಡಿದ್ರೆ ನನಗೆ ಬರ್ತೈತೆಪ್ಪ ಈಗ ನನ್ನ ಹೆಸರಂತರೂ ಬರೋದಿಲ್ಲ ಅಂಥೇಳಿ ಈಗ ಏನು ಮಾಡಿಬಿಟ್ಟಿವಿ ರೀ ನಮ್ಮ ಹೆಸರನ್ನ ಸೈಡಿಗೆ ಸರಿಸಿ ಏನೋ ಮಾಡಿದ್ರು ಮಕ್ಕಳು ಮಾಡ್ತಾರೆ ಒಂದೇನು ಮಾಡಿದ್ರು ಮಕ್ಕಳು ಮಾಡ್ತಾರೆ ಅವ್ರು ಹಂಗೆ ಇದಾರೆ ಬಿಡಿ ಬಹುಶಃ ಅವರು ನೀವು ಹುಡುಕಿದ್ರು ಸ್ನೇಹಿತರ ಹೆಂಡತಿ ಸಿಗ್ತಿರ್ಲಿಲ್ಲ ಖಂಡಿತ ಸಿಗ್ತಿರ್ಲಿಲ್ಲ ಅಣ್ಣ ಭಾಳ ಆಮೇಲೆ ಡೆಪಾಸಿಟ್ ಇತ್ತು ಮದ್ವೆಕ್ಕಿಂತ ಮುಂಚೆ ಹುಡುಗಿ ಯಾರ ಮಾತು ಕೇಳ್ತಿರ್ಲಿಲ್ಲ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ ಹಠ ಆಕೆ ನೋಡಿಸ್ಕೊಂಡು ಇವಾಗ ಇಡೀ ಮನೆನೇ ಇವಾಗ ನೋಡಿ ಒಬ್ಳೇ ಇದ್ದಾಳೆ ಒಬ್ಬರೇ ಅಜ್ಜಿ ಕರ್ಕೊಂಡು ಯಜಮಾನ್ರು ಕರ್ಕೊಂಡು 2 ನಾಯಿ ಕರ್ಕೊಂಡು ಎಲ್ಲ ಮಾಡ್ತಾಳೆ 2 ವರ್ಷ ಆಯ್ತು ತವ್ರ ಮನೆಗೆ ಹೋಗಿಲ್ಲ ಹೋಗ್ಬಾರೋ ಅಂದ್ರೆ ಯಾಕೆ ಬೇಸರಾಗಿದೆ ನಾನು ನಿಮ್ಗೆ ಅವರೇ ಬರಲಿ ನನಗೇನು ಕೊಟ್ಟು ಬೇಕಾದ್ರೆ ಅವರೇ ಬರ್ತಾರೆ ಅವರು ಯಾರು ಬಂದಿಲ್ಲ ಅಂದ್ರೆ ಅವಳಿಗೆ ಖುಷಿ ಇಲ್ಲೇ ಅಂದ್ರೆ ಅದೇ ನೀವು ಅಂದ್ರಲ್ಲ ಹಂಗೆ ನೋಡ್ಕೊಂಡಿದ್ದಾರೆ ಅಮ್ಮ ಅಂತ ತಾಯಿ ಪ್ರೀತಿನ ಮರೆಸಿ ತನ್ನ ತಾಯಿ ಪ್ರೀತಿ ಕೊಡುವಂಥ ಅತ್ತೆ ಗುಣ ನಮ್ಮ ಅಮ್ಮಂಗೈತೆ ಎಷ್ಟೋ ಸರಿ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ನನ್ನ ಗಂಡ ನನಗಿಂತ ಅಮ್ಮನ್ನೇ ಚೆನ್ನಾಗಿ ಇಷ್ಟಪಡ್ತಾನೆ ಅನ್ನೋದು ಆಗ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಹುಡುಗರಿಗೆ ಅಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕು ಹೆಂಡ್ತಿನೂ ಬ್ಯಾಲೆನ್ಸ್ ಮಾಡಬೇಕು ಕಷ್ಟ ಆಗ್ಬಿಡುತ್ತೆ ನಿಮ್ಮ ಮನೇಲಿ ಇದು ಯಾವುದು ನಿಜವಾಗ್ಲೂ ಇಲ್ಲ ಅಂತ ಬರುತ್ತೆ ಅನ್ಸುತ್ತೆ ಯಾವಾಗ ಬಂತಂದ್ರೆ ನಾನು ಸಣ್ಣಕ್ಕೆ ಆಗಿಬಿಡ್ತೀನಿ ರೀ ಅದು ಐತ್ರಿ ಅವ್ರಿಗೆ ಗೊತ್ತಿಲ್ರಿ ಇದು ಸ್ವಲ್ಪ ಟರ್ನ್ ಹೊಂಟತ್ತಂದ್ರೆ ಇದು ನಂದು ಎತ್ತಾಗ ಒತ್ತಾಟ ಮನೆ ಮುರಿತೈತಿ ನೀವು ಭಯಂಕರ ಶಾಣೆ ಇದ್ದೀರಾ ಗೊತ್ತಾಗ್ಬಿಡ್ತೈತ್ರಿ ನಾನು ದೊಡ್ಡ ಮಗಗೆ ಬಂದ ಕಷ್ಟ ಇವಂಗೇನ್ರ ಬಂತು ನಾನು ಅವಾಗ ಏನು ಮಾಡಿಬಿಡ್ತೀನಿ ರೀ ನಾನೇ ಸೈಡಿಗೆ ಹೋಗ್ಬಿಡ್ತೀನಿ ಮತ್ತು ಫಸ್ಟ್ ನಾನೇ ಸಣ್ಣಕ್ಕಾಗಿ ನಾನೇ ಮಾತಾಡ್ಸೋದು ಅವ್ರು ನಾನೇ ಮನಸ್ತಾಪ ಬರುತ್ತಾನ ನಮ್ಮ ಮನ್ಯಾಗಿನಂತ ಜಗಳ ನೋಡಿಬಿಟ್ರೆ ನಾನೇ ಸೋಲ್ತೇನೆ ಬರ್ರಿ ನಾನು ಕರಿಬೇಕಾ ನಿಮಗೆ ಊಟ ಮಾಡಿ ಬರ್ರಿ ಯಾಕವಾ ಇನ್ನೇನು ಎಲ್ಲರಿಗೂ ಏನು ಹೆಂಗೇನೇನು ಕಾಲು ಬೀಳೋದು ಏನು ಕೈ ಬೀಳೋದು ಏನು ಮಾಡೋದು ಇಷ್ಟೇ ಸಾಕು ಎಲ್ಲರೂ ಓಡಿ ಎಲ್ಲರೂ ಬಂದ್ಬಿಡ್ತೀವಿ ಆತಲ್ರಿ ಅಷ್ಟ ಸಣ್ಣಕ್ಕೆ ಹಾಕೋದಂದ್ರೆ ನಷ್ಟ ನಾನು ಯಾಕೆ ಮಾತಾಡೋದು ನಾನೇನು ನಮ್ಮ ದೊಡ್ಡ ಸೊಸಿ ಭಾಳ ಸ್ಟ್ರಾಂಗ್ ರೀ ಯಾರ ಜೊತೆ ಮಾತಾಡೋದು ಸ್ನೇಹ ಹಂಗಿಲ್ಲ ರೀ ಒಂದು ಸತಿ ಬೈದಂದ್ರೆ 2 ಸತಿ ಬರ್ತಾ ಅಮ್ಮ ಅಂಥೇಳಿ ನೀನು ಹೇಳಿನಿಲ್ಲ ಆಕೆ ಹೇಳ್ದಂಗೆ ನೀನು ಹೋಗಿಬಿಡು ಬರೋಕೆ ಹೋಗ್ಬೇಡ ನಾನು ರಮಿಸ್ಬಿಡು ಆಮೇಲೆ ನಾನು ಸಿಟ್ಟು ಹಿಡ್ದಿಂದ ನಾನು ತನಗೆ ಹಾಕಿ ನಿಮ್ಮ ಅಂಬಕ್ಕಗೆ ಸಿಟ್ಟಿಲ್ಲ ಅನ್ಬೇಡ್ರಿ ಖುಷಿ ಏನು ಅಂದರೆ ಅವರಿಬ್ರು ತುಂಬ ಫ್ರೆಂಡ್ಸ್ ಥರ ಇರ್ತಾರೆ ದೊಡ್ಡ ಸೊಸೆ ಚಿಕ್ಕ ಸೊಸೆ ಅವರಿಬ್ರು ಜಗಳಾಡೋದಿಲ್ರಿ ನಮ್ಗೆ ನಾನು ನಮ್ಮನ್ನ ಜಗಳಾಡ್ತೀವಿ ನಾವು ಕಿತ್ತಾಡ್ತೀವಿ ಅಕ್ಕ ತಂಗಿ ಕಿತ್ತಾಡಲ್ಲ ನಾನು ಜಗಳ ಹಾಸ್ಬಿಟ್ಟು ಸುಮ್ಮನೆ ಕುತ್ಕೊಡ್ತೀನಿ ಅವರಿಬ್ರು ಬಿಟ್ಕೊಡಲ್ಲ ಇಬ್ರು ನಮ್ಮ ಮನೇಲಿ ಜಾಯಿಂಟ್ ಇದೆ ನಾನು ನಮ್ಮ ಅತ್ತಿಗೆ ಒಂದು ಜಾಯಿಂಟು ನಮ್ಮ ಅಣ್ಣ ನನ್ನ ಹೆಂಡತಿ ಒಂದು ಜಾಯಿಂಟ್ ನಮ್ಮ ಬಾವಂಗ ನಂಗೆ ಯಾರು ಅವಕ್ಕೆ ಭಾವನೂ ಆಕಿ ಇಬ್ರು 0 ಟೈಪ್ ರೀ ಮನ್ಯಾಗ ಇವರೇ ಇಬ್ರದ್ದು ನಾವೇ ಇಬ್ರು
ನಾನು ನಮ್ಮ ಅದಕ್ಕೆ ಓ ಹವಾ ನಿಮ್ದೇ ಇರೋದಂಗಾರೆ. ಅದಕ್ಕೆ ನಾ ಹೇಳ್ಬಿಟ್ಟೇನ್ರಿ, ನನ್ನ ದೊಡ್ಡ ಮಗ, ನನ್ನ ದೊಡ್ಡ ಸೊಸಿ, ನನ್ನ ಸಣ್ಣ ಸೊಸಿ, ನನ್ನ ಮಗ ಚಿಕ್ಕ ಮಗ ಇಬ್ಬರಿಗೂ ಸಮಪಾಲ ಮಾಡಿಡ್ತೀನಿ. ನಾನು ಎಲ್ಲರ ತಾಯಿಗತ್ಲೆ ಅಲ್ಲ. ನೋಡಂದ್ರೆ ಏನಂತಾಳ್ರಿ ಈಗ ಸೊಸಿ, ತೆಳಗಿನ ಫ್ಲೋರ್ ನಮಗ್ರಿ, ಮ್ಯಾಗಿನ ಫ್ಲೋರ್ ನಮಗ್ರಿ. ಮ್ಯಾಗಿನ ಫ್ಲೋರ್ ಗಂಗಾಗ ಐತಿವ ಅದ, ಮೊಮ್ಮಗಳಿಗೆ ಐತದ, ತೆಳಗಿಂದ ಅಷ್ಟ ನಿಮ್ಗೆ ಬೆನ್ನೆರ ಮನೆ ತನಕ ಬರೋಂಗಿಲ್ರಿ. ಹಂಗೆ ಮನ್ಯಾಗ ತಾಯಿ ತಂದೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲನೂ ಆಗತ್ತೆ ರೀ. ಮತ್ತು ತಾಯಿ ತಂದೆ ಹ್ಯಾಂಡಲ್ ಅಂದ್ರೆ ನಮ್ಮ ತಂಗಿ ಅದಾಳ್ರಿ, ನಮ್ಮ ತಂಗಿಗೂ ಇನ್ನೂ 25-30 ಇಷ್ಟೇ ಇರ್ಬೇಕು ರೀ. 1 ಲಕ್ಷ ಬಡ್ಡಿ ಆಡ್ತಾಳೆ. ತಂಗಿ ಸಣ್ಣಕ್ಕೆಲ್ಲ 40 ವರ್ಷ. 40 ಮತ್ತೆ ಕರೆಕ್ಟ್ 20 ವರ್ಷ 40 ಇರ್ಬೇಕು. ನನಗೂ ಗೊತ್ತಿಲ್ರಿ, ಭಾಳ ವರ್ಷ ಆತಕಿ ಜೊತೆ. ನೀವು ಹುಟ್ಟಿದ್ ಯಾವಾಗ ಅಂತ ಗೊತ್ತಾ? ಡೇಟ್ ಆಫ್ ಬರ್ತ್ ಗೊತ್ತಾ ನಿಮ್ಗೆ? ಗೊತ್ತಿಲ್ರಿ, ಇವರ ಮಾಡಿ ತೆಗ್ಸ್ಯಾರಲ್ಲ. ನನಗೂ ನೆನಪಿಲ್ಲ. ನೀವು ಹುಟ್ಟಿದಪ್ಪ ಯಾವಾಗ? ನಾವು ಅದು ಹಬ್ಬ ಮಾಡ್ಕೊ ಹಂಗ ಹಬ್ಬಕ್ಕ. ಈಗ ನೀವು ಹುಟ್ಟಿದ ದಿನ ಅಂತ ಒಂದು ಇರುತ್ತಲ್ಲ, ಯಾವಾಗೆಲ್ಲ ಏನು ಗೊತ್ತಣ್ಣ, ಅಲ್ಲಿ ಈಗ ಹೋಗ್ಲಿ ಯಾವಾಗಲೂ ಕೇಕ್ ಕಟ್ ಮಾಡೋದು. ಹುಟ್ಟಿದ ಮದರ್ಸ್ ಡೇ ದಿನ ನೀವು ಹುಟ್ಟಿದ್ದೀಗ? ಅವಾಗಲೇ ನಾವು ಈಗ ಹುಟ್ಟಿದ್ ಕೇಳಿದ್ರೆ ಅಂದ್ರೆ ಅದೊಂದು ಹೇಳ್ತೀನಿ, ಬೇಜಾರಾಗ್ಬೇಡ್ರಿ. ಅಲ್ಲ ಡೇಟ್ ಗೀಟ್ ಎಲ್ಲ ಏನೋ ಗೊತ್ತ? ಅಲ್ಲ ಅದ ಡೇಟಿಂದ ಹೇಳ್ತೀನಿ. ಹೇಳ್ರಿ. ನಮ್ಮ ಅಮ್ಮ ಏನು ಮಾಡಾಕಿರಿ, ನಮಗೆ 4 ಹೊರಿ ಕಟ್ಟಿಗೆ ತರುತ್ತಾನ ನಮ್ಗೆ ಊಟ ಕೊಡ್ತಿದ್ದೆ ಸಣ್ಣಕ್ಕಿದ್ದಾಗ. ನಾವು 5-6 ಜನ ಮಕ್ಕಳ್ರಿ. ನಾವು ಒಂದು ಹೇಳಿದ್ರೆ 4 ಮಾಡೋದು. ಈಗಿದ್ದಷ್ಟು ಬುದ್ಧಿ ಆಗಿದ್ದಿದ್ರೆ ನಾವು ನಿಮ್ಮಂಗೆ ಒಂದು ದೊಡ್ಡ ವಿದ್ವಾಗ ಮೂರ್ತಿ ಆಗಿಬಿಡ್ತೀವಿ. ನಾವೇನಂಗಿಲ್ಲ. ಇಲ್ಲ, ನೀವು ಎಲ್ಲರೂ ಬಂದಿದ್ದು ಹ್ಯಾಂಡಲ್ ಮಾಡೋದು ಅದೊಂದು ಮೂರ್ತಿನೇ ನೀವು. ಅವಾಗ ನಮ್ಗೇನು ಮಾಡೋದು, ಕಲ್ಲನ್ನು ಕರೆಸ್ಕೊಂತ ಶಕ್ತಿ ಶಕ್ತಿ ಐತ್ರಿ ನಿಮ್ಮ ಹತ್ರ. ಅದು ಎಲ್ಲರಿಗೂ ಇರೋದಿಲ್ಲ. ನಮ್ಮವ್ರು ಏನು ಮಾಡೋರು, ಇಷ್ಟೆಲ್ಲ ಆಸ್ತಿ ಇಲ್ಲಿಟ್ಟು ನಮ್ದೊಂದು ಹಳ್ಳಿ ಅಲ್ಲಿ ತಂತವ್ರ ಮನೆಯಾಗಿದ್ದಾಳ್ರಿ. ನಾವು ಯಾವಾಗ ಹುಟ್ಟಿದ್ದು ನೋಡಲಿಲ್ಲ, ನಮ್ಗೆ ಸರಿಯಾಗಿ ಬಟ್ಟೆನೂ ಕೊಡಿಸ್ತಿರ್ಲಿಲ್ಲ. ಈಗ ನಮ್ಮ ಅಪ್ಪಾಜಿ ಆರ್ಮಿ ಪೇಮೆಂಟ್ ರಗಡ್ ಬರ್ತೈತಿ, ಈಗ ಬೇಕಾದ್ರೆ ತಿನ್ನಂತಾಳೆ. ನಂಗೆ ತಿನ್ನೋ ಏಜು ಹೋಗಿಬಿಟ್ಟೈತೆ ರೀ, ಹುಡು ಏಜು ಹೋಗಿಬಿಟ್ಟೈತಿ. ನಾ ಅಂತೀನಿ ನಮ್ಮ ಹೋಗ, ನಾನು ಹಿಂಗೆ ಸತ್ರು ಕ್ಷಮಿಸಂಗಿಲ್ಲ ನೋಡ್ರಿ ಅಂತೀನಿ. ಯಾಕೆ ಈಗ ಇದನ್ನು ಕೇಳಾಕತ್ತಿರಲಿ ಡೇಟ, ನಾವು ಹುಟ್ಟಿದ ಡೇಟನ ನಮಗೆ ಗೊತ್ತಿಲ್ಲ. ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ನಮಗೆ ಹೇಳಿಲ್ಲ. ಎಷ್ಟು ವರ್ಷ ಅಂಬಕ್ಕಂಗೀಗ? ನನಗೊಂದು 50 ವರ್ಷದ ಮೇಲೆ ಇರ್ಬೇಕ್ರಿ. ಸುಮ್ಮನೆ ಲೆಕ್ಕಾಚಾರ ಅದು. ಈಗ ಆಧಾರ್ ಕಾರ್ಡ್ ಬಂದೈತಲ್ಲ, ಆಧಾರ್ ಕಾರ್ಡ್ ಐತಾ ಅದು? ಲೆಕ್ಕ ಮಾಡಿ. ಓ ಪಾಯಿಂಟ್ ಇದು. 50 ವರ್ಷ. ಆಧಾರ್ ಕಾರ್ಡ್ ಮದುವೆಗೆ ಎಷ್ಟು ವರ್ಷ ಆಯ್ತು? 92 ಇದು ನೆನ್ಪಿಟ್ಕೊಂಡ್ಬಿಟ್ಟವ್ರು ಇದು ಮಾತ್ರ. ಅದನ್ನ ನಾವು ವರ್ಷ ಮಾಡ್ತೀವಿ. ವರ್ಷ ಮಾಡ್ತೀರಿ. ನಿಮ್ಮನೆ ಸೆಲೆಬ್ರೇಷನ್ ಏನು ಇಡೀ ಕರ್ನಾಟಕ ನೋಡ್ತಾರೆ ಸೆಲೆಬ್ರೇಷನ್. ನಾನು ಅದು ನೋಡ್ಲಿ ಅಂತಾನೆ ಹಾಕೋದು. ತಾಯಿ ನೋಡಿ ನಮ್ ಬರ್ತ್ಡೇಗಳನ್ನ ನಾವು ಮಾಡ್ಕೊಂತೀವಿ. ತಾಯಿ ತಂದೆ ಸೆಲೆಬ್ರೇಷನ್ ಮಾಡೋರು ಯಾರು? ಕರೆಕ್ಟ್. ಮಾಡ್ಲಿ ಅಂತಾನೆ ನಾನು ಮಾಡಿ ಹಾಕೋದು. ಪ್ರತಿ ವರ್ಷ ನಮ್ ಕೈಲಿ ಸಾಧ್ಯವಾದಷ್ಟು ನಾವು ಗಿಫ್ಟ್ಗಳನ್ನ ಕೊಡ್ತೀವಿ, ಕೇಕ್ ಕಟ್ ಮಾಡ್ತೀವಿ, ಎಲ್ಲಾನು ಮಾಡ್ಕೊಂಡ್ ಬಂದೆ.